ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿ 2012ರಲ್ಲಿ ಆದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಈ ಹಿಂದೆ ನಾನು 2003, 2005, 2006, 2009, 2007 ಕೂಡ ಬಿಡಿಸಿದ್ದೀನಿ. ಹಾಗೆ 2011 ಇಷ್ಟು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ 2012ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡೋಣ ಅಂತ ಹೇಳ್ತಾ, ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ವೀಕ್ಷಿಸಿ. ಇವತ್ತಿಂದು ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಮೊದಲ ಏಷ್ಯನ್ ಕ್ರೀಡೆಗಳನ್ನು ನವದೆಹಲಿಯಲ್ಲಿ ನಡೆಸಿದಂಥ ವರ್ಷ ಯಾವುದು? ಮೊದಲ ಏಷ್ಯನ್ ಕ್ರೀಡೆಗಳನ್ನು ಮಾಡ್ತೇವೆ, ನವದೆಹಲಿಯಲ್ಲಿ ನಡೀತವೆ. ಆ ಒಂದು ನವದೆಹಲಿಯಲ್ಲಿ ನಡೆದಂತಹ ಏಷ್ಯನ್ ಕ್ರೀಡೆ ಎಷ್ಟರಲ್ಲಿ ನಡೀತು ಅಂತ ಇರೋದು ಪ್ರಶ್ನೆ. 1948ರಲ್ಲಿ ನಡೀತಾ, 1956ರಲ್ಲಿ ನಡೀತಾ, 1959ರಲ್ಲಿ ನಡೀತಾ, 1960ರಲ್ಲಿ ನಡೀತಾ ಅಂತಂದರೆ ಇದು 1951ರಲ್ಲಿ ನಡೀತೈತೆ. 1951ರಲ್ಲಿ ನಡೀತೈತೆ. JD ಸಂಧಿಯವರು ಈ ಒಂದು ಕ್ರೀಡೆಯನ್ನು ನಡೆಸ್ಕೊಡ್ತಾರೆ. ಅದರ ಪಿತಾಮಹ ಯಾರು ಅಂತ ಕೇಳ್ತೀವಿ. ಅದರ ಪಿತಾಮಹ ಬಂದ್ಬಿಟ್ಟು JD ಸಂಧಿಯವರು. ಎರಡನೇ ಪ್ರಶ್ನೆ, ಶರೀರದಲ್ಲಿ ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿಯಾಗುವಂಥ ಸ್ಥಳ ಯಾವುದು? ಶರೀರದಲ್ಲಿ ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿಯಾಗುವಂಥ ಒಂದು ಸ್ಥಳಕ್ಕೆ ಏನಂತ ಕರಿತೀವಿ ಅಂತಿರೋದು ಈ ಪ್ರಶ್ನೆ. ಏನು ಮೆದುಜೀರಕ ಗ್ರಂಥಿ ಅಂತ ಕರಿತೀವ, ಅಸ್ಥಿ ಮಜ್ಜೆ ಅಂತ ಕರಿತೀವ, ಪ್ಲೀಹ ಅಂತ ಕರಿತೀವ, ಹೃದಯ ಅಂತ ಕರಿತೀವಿ. ಅಂದರೆ ಶರೀರದಲ್ಲಿ ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಿದಂಥ ಒಂದು ಭಾಗಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಅದು ಅಸ್ಥಿ ಮಜ್ಜೆ ಅಂಥೇಳಿ ಕರಿತೀವಿ. ಕೆಂಪು ರಕ್ತ ಕಣಗಳು ಹಾನಿಯಾಗುವುದನ್ನು ತಡೆಗಟ್ಟುವಂತಹ ಕಾರ್ಯಗಳೊಂದಿಗೆ ಸಂಬಂಧಪಟ್ಟ ಜೀವಸತ್ವ ಯಾವುದು? ಕೆಂಪು ರಕ್ತ ಕಣಗಳು ಹಾನಿಯಾಗುವುದನ್ನು ತಡೆಗಟ್ಟುವಂತಹ ಕೆಲಸ ಮಾಡುವಂಥ ಜೀವಸತ್ವ ಯಾವುದು ಅಂತೇಳಿ ಪ್ರಶ್ನೆ ಇರೋದು. ಅದು ವಿಟಮಿನ್ ಕೆನ, ವಿಟಮಿನ್ ಡಿನ, ವಿಟಮಿನ್ ಇನ, ವಿಟಮಿನ್ ಎನ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಟಮಿನ್ ಇ. ಇದಕ್ಕೆ ಟೊಕೊಫೆರಲ್ ಅಂತ ಕೂಡ ಇನ್ನೊಂದು ಹೆಸರಿಂದ ಕೂಡ ನಾವು ಕರಿತೀವಿ. ಈ ಜೀವಸತ್ವ ಏನು ಮಾಡ್ತದೆ ಅಂದರೆ ಕೆಂಪು ರಕ್ತ ಕಣಗಳನ್ನು ಹಾನಿಯಾಗುವುದನ್ನು ತಡೆಗಟ್ಟುತ್ತೆ. ರಕ್ತ ಹೆಪ್ಪುಗಟ್ಟಲಿಗೆ ಯಾವುದು ಸಹಾಯ ಮಾಡ್ತಾರೆ? ಅದು ವಿಟಮಿನ್ ಕೆ ಸಹಾಯ ಮಾಡ್ತೈತೆ. ವಿಟಮಿನ್ ಕೆ ಏನು ಮಾಡ್ತೈತೆ? ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡ್ತೈತೆ. ವಿಟಮಿನ್ ಡಿಯಿಂದ ರಿಕೆಟ್ಸ್ ಬರುತ್ತೆ. ವಿಟಮಿನ್ ಬಿಯಿಂದ ನಮ್ಗೆ ಏನು ಬರ್ತೈತೆ? ಇರುಳು ಕುರುಡು ಕಾಯಿಲೆ ಬರ್ತೈತೆ. ವಿಟಮಿನ್ ಸಿಯಿಂದ ಸ್ಕರ್ವಿ ಬರ್ತೈತೆ. ಇವಾಗ ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು, ವಾಲಿಬಾಲ್ ಆಟದಲ್ಲಿ ಕಾವೇರಿಸುವಿಕೆಗೆ ನಿಗದಿಪಡಿಸಿರುವಂತಹ ಸ್ಥಳದ ಅಳತೆ ಎಷ್ಟು? ವಾಲಿಬಾಲ್ ಆಟದಲ್ಲಿ ಕಾವೇರಿಸುವ ಚಟುವಟಿಕೆಗಳು ಅಂದರೆ ಯಾವ ಗೇಮ್ ಮಾಡ್ತೀವೋ ಆ ಗೇಮ್ಗೆ ಪೂರಕವಾಗಿ ಮಾಡುವಂಥ ಆಟಗಳಿಗೆ ನಾವು ಕಾವೇರಿಸುವ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ಕಬಡ್ಡಿ ಆಡಬೇಕಾದ್ರೆ ಕಬಡ್ಡಿಗೆ ಪೂರಕವಾದಂಥ ಒಂದು ಚಟುವಟಿಕೆಗಳು ಮಾಡೋದು, ವಾಲಿಬಾಲ್ ಆಡಬೇಕಾದ್ರೆ ವಾಲಿಬಾಲ್ಗೆ ಪೂರಕವಾಗಿರುವಂಥ ಒಂದು ಚಟುವಟಿಕೆಗಳು ಮಾಡೋದಕ್ಕೆ ನಾವು ಕಾವೇರಿಸುವ ಚಟುವಟಿಕೆ ಅಂತ ಕರಿತೀವಿ. ಆ ಒಂದು ಕಾವೇರಿಸುವ ಚಟುವಟಿಕೆ ಮಾಡಬೇಕಾದ್ರೆ ಎಷ್ಟು ಪ್ಲೇಸ್ ಬಿಟ್ಟಿರಬೇಕು ಆ ಒಂದು ಕ್ರೀಡಾಪಟುಗಳಿಗೆ ಅಂದರೆ 3 × 2 ಮೀಟರ್. ಅಂದರೆ 3 ಮೀಟರ್ ಉದ್ದ 2 ಮೀಟರ್ ಆಗಲ್ಲ. ಇದು 3 ಮೀಟರ್ ಅಂತಂದರೆ 3 ಮೀಟರ್ ಉದ್ದ 3 ಮೀಟರ್ ಆಗಲ್ಲ ಅಂತ ಅರ್ಥ. ಇದು 4 ಮೀಟರ್ × 4 ಮೀಟರ್ ಅಂದರೆ 4 ಮೀಟರ್ ಉದ್ದ 4 ಮೀಟರ್ ಆಗಲ್ಲ. 5 ಮೀಟರ್ ಅಂತಂದರೆ 5 × 5 ಮೀಟರ್ ಅಂದರೆ 5 ಮೀಟರ್ ಉದ್ದ 5 ಮೀಟರ್ ಆಗಲ್ಲ ಅಂತ ಅರ್ಥ. ಆದರೆ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, 3 ಮೀಟರ್ ಉದ್ದ ಇರ್ತೈತೆ, 3 ಮೀಟರ್ ಅಗಲ ಇರ್ತೈತೆ. ಪ್ಯಾರಲಲ್ ಬಾರ್ ಸಲಕರಣೆಯನ್ನು ನಾವು ಎಲ್ಲಿ ಬಳಸ್ತೀವಿ ಅಂತಂದರೆ, ಇದು ರಿಪೀಟೆಡ್ ಕ್ವಶನ್ ಇದು. ಅದು ನಾವು ಟೇಬಲ್ ಟೆನ್ನಿಸಲ್ಲಿ ಬಳಸ್ತೀವ, ಬ್ಯಾಡ್ಮಿಂಟನಲ್ಲಿ ಬಳಸ್ತೀವ, ಅಥ್ಲೆಟಿಕ್ಸ, ಜಿಮ್ನಾಸ್ಟಿಕ್. ಅಂದರೆ ಜಿಮ್ನಾಸ್ಟಿಕ್ನಲ್ಲಿ ನಾವು ಪ್ಯಾರಲಲ್ ಬಾರ್ ಅನ್ನೋ ಸಲಕರಣೆಯನ್ನು ಬಳಸ್ತೀವಿ. ಲಂಡನ್ ಒಲಿಂಪಿಕ್ಸ್ಗೆ ಅರ್ಹತಾ ಸುತ್ತಿನ ಮಹಿಳಾ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದಲ್ಲಿ ಕೆಳಗಿನಲ್ಲಿ ಭಾರತವನ್ನು ಸೋಲಿಸಿದ ಹಾಕಿ ತಂಡ ಯಾವುದು? ಲಂಡನ್ ಒಲಿಂಪಿಕ್ಸ್ನಲ್ಲಿ ಅರ್ಹತಾ ಸುತ್ತಿನ ಮಹಿಳಾ ಹಾಕಿ ಪಂದ್ಯಾವಳಿಯಲ್ಲಿ ಫೈನಲ್ ಪಂದ್ಯದಲ್ಲಿ ಈ ಕೆಳಗಿನಗಳಲ್ಲಿ ಭಾರತವನ್ನು ಸೋಲಿಸಿದಂಥ ಹಾಕಿ ತಂಡ ಯಾವುದು? ಅಂದರೆ ಭಾರತವನ್ನು ಸೋಲಿಸಿದಂಥ ಹಾಕಿ ತಂಡ ಯಾವುದು ಲಂಡನ್ ಒಲಿಂಪಿಕ್ಸ್ಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಇದು ಅವಾಗ ಪ್ರಶ್ನೆ, ಅವಾಗಿಂದ ಏನಾಗಿದೆ ಕರೆಂಟ್ ಅಫೇರ್ಸ್ ಆಗಿರ್ತೈತೆ. ಅದು ಬಂದುಬಿಟ್ಟು ಸೌತ್ ಆಫ್ರಿಕಾ ಏನು ಮಾಡ್ತೈತೆ? ಭಾರತವನ್ನು ಸೋಲಿಸ್ತೈತೆ. ಭುಜದ ಸಂದು ಇದು ಒಂದು ತೆರನಾದಂಥ ಸಂದು. ಭುಜದ ಸಂದು ಇದೊಂದು
ಯಾವ ಸಂದು ಅಂತ ಕೇಳ್ತಾ ಇದ್ದಾರೆ. ಅದೊಂದು ಏನು ಒರಳು ಸಂದ, ಮರಡು ಸಂದು, ತಿರುಗಣಿ ಸಂದು, ಜಾರುವ ಸಂದು ಅಂದರೆ ಅದೊಂದು ಒರಳು ಸಂದು. ಯಾಕೆಂದರೆ ಇಲ್ಲಿ ಇರುತ್ತೆ ಇದು ಭುಜ ಅಂತ ತಿಳ್ಕೊರಿ, ಇಲ್ಲಿ ಗ್ಯಾಪ್ ಇರ್ತೈತೆ, ಇದಕ್ಕೇನಂತೀವಿ ಒರಳು ಸಂದು ಅಂಥೇಳಿ ಕರಿತೀವಿ. ಇದು ಅನಾಟಮಿಯಲ್ಲಿ ಬರುವಂಥ ಒಂದು ಪ್ರಶ್ನೆ, ಇದ್ರ ಮೇಲೆ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಮನುಷ್ಯನ ವೀರ್ಯಾಣುಗಳಲ್ಲಿರುವಂತಹ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಅಂದರೆ 46 ವರ್ಣತಂತುಗಳು ಇರ್ತವೆ. ಜೊತೆ ಕೇಳಿದ್ರೆ 23 ಜೊತೆ ಅಂಥೇಳಿ ಹಾಕಬೇಕು ನಾವು. ಇದು ಸೈಕಾಲಜಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದು. ಫುಟ್ಬಾಲ್ ಆಟದಲ್ಲಿನ ಗೋಲ್ ಕಂಬಗಳ ನಡುವಿನ ಅಂತರ ಎಷ್ಟು? ಫುಟ್ಬಾಲ್ ಆಟದಲ್ಲಿನ ಗೋಲ್ ಕಂಬಗಳ ನಡುವಿನ ಅಂತರ ಎಷ್ಟಿರ್ತೈತೆ ಅಂತಂದರೆ ಅದು 7.42 ಇರುತ್ತೆ, 7.30 ಇರುತ್ತೆ, 7.32 ಇರ್ತೈತೆ, 7.37 ಇರ್ತದೆ, 7.32 ಮೀಟರ್ ಇರ್ತೈತೆ. ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ಓಣಿಗಳ ಗರಿಷ್ಠ ಅಗಲ, ಗರಿಷ್ಠ ಕೇಳಿರೋದಲ್ಲಿ ಕನಿಷ್ಠ ಅಲ್ಲ, ಅದು ಗರಿಷ್ಠ ಎಷ್ಟಿರ್ತಂದರೆ 1.25 ಮೀಟರ್ ಇರ್ತೈತೆ ಗರಿಷ್ಠ. ಕನಿಷ್ಠ ಕೇಳಿದ್ರೆ 1.22 ಮೀಟರ್ ಇರ್ತೈತೆ. ಸ್ಕೋಲಿಯಾಸಿಸ್ ಎಂಬುದು ಒಂದು ತೆರನಾದಂತಹ ಏನು ಇದು? ಸ್ಕೋಲಿಯಾಸಿಸ್ ಅಂದರೆ ಇದು ಒಂದು ನಿಲುವಿನ ದೋಷ. ಸ್ಕೋಲಿಯಾಸಿಸ್ಸು, ಕೈಪಸಿಸ್ಸು, ಫ್ಲ್ಯಾಟ್ ಫೋಟು ಇವೆಲ್ಲ, ಬೌಲೆಗ್ಸ್ ಇವೆಲ್ಲ ಏನು ಮಾಡ್ತೀವಿ ನಾವು ನಿಲುವಿನ ದೋಷಗಳು ಅಂತೇಳಿ ಕರಿತೀವಿ. ಗರಿಷ್ಠ 16 ಜನ ಆಟಗಾರರ ಹಾಕಿ ತಂಡದ ಪಂದ್ಯದ ಸಮಯದಲ್ಲಿ ಎಷ್ಟು ಬಾರಿ ಆಟಗಾರರನ್ನು ಬದಲಿಸ್ಬೋದು? ಅಲ್ಲಿನೂ 3 ಬಾರಿ, 2 ಬಾರಿ, 5 ಬಾರಿ, ಯಾವುದೇ ಮಿತಿ ಇಲ್ಲ. ಅಂದರೆ ಯಾವುದೇ ಮಿತಿ ಇಲ್ಲ, ಎಷ್ಟು ಸರಿ ಬೇಕಾದ್ರೂ ಬದಲಾವಣೆಯನ್ನು ಮಾಡ್ಕೋಬೋದು. ಶರೀರದಲ್ಲಿ ರಕ್ತ ಶುದ್ಧೀಕರಣಗೊಳ್ಳುವಂಥ ಸ್ಥಳ ಯಾವುದು? ಶರೀರದಲ್ಲಿ ಇಲ್ಲಿ ರಕ್ತ ಶುದ್ಧೀಕರಣಗೊಳ್ಳುತ್ತದೆ. ಯಕೃತ್ನಲ್ಲಿ ಮೂತ್ರಪಿಂಡ, ಪ್ಲೀಹ, ಮೆದುಜೀರಕ ಗ್ರಂಥಿ ಅಂದರೆ ಅದು ಯಕೃತ್ನಲ್ಲಿ ಏನು ಮಾಡ್ತೈತೆ, ಶರೀರದಲ್ಲಿ ರಕ್ತ ಶುದ್ಧೀಕರಣ ಆಗ್ತೈತೆ. ಯಕೃತ್ ಅಂದರೆ ಜಠರ ಅಂತ ಅರ್ಥ. ಪುರುಷರ ಕಬಡ್ಡಿ ಆಟದ ಅಂಕಣದ ಅಳತೆ ಎಷ್ಟು? ಪುರುಷರ ಒಂದು ಕಬಡ್ಡಿ ಆಟದ ಅಂಕಣದ ಅಳತೆ ಎಷ್ಟಿರ್ತದೆ ಅಂತ ಕೇಳ್ತಾ ಇದ್ದಾರೆ. ಇದು 13 ಮೀಟರ್ ಉದ್ದ ಇರ್ತೈತೆ, 10 ಮೀಟರ್ ಅಗಲ ಇರ್ತೈತೆ. ಮಹಿಳೆಯರು ಕೇಳಿದರೆ ಅವ್ರದ್ದು 12 ಮೀಟರ್ ಉದ್ದ ಇರ್ತೈತೆ, 10 ಮೀಟರ್ ಅಗಲ ಇರ್ತೈತೆ. 10 ಮೀಟರ್ ಅಲ್ಲ, 12 ಮೀಟರ್ ಅಗಲ ಇರ್ತೈತೆ, 12 ಮೀಟರ್ ಉದ್ದ ಇರ್ತೈತೆ, 8 ಮೀಟರ್ ಅಗಲ ಇರ್ತೈತೆ. ಮೂಗಾರ್ದು ಬರಿತೀನಿ ಒಂದ್ಸರಿ ನೋಡ್ರಿ. ಪುರುಷರದು 13 × 10 ಮೀಟರ್ ಅಂದರೆ 13 ಮೀಟರ್ ಉದ್ದ ಇರ್ತೈತೆ, 10 ಮೀಟರ್ ಅಗಲ ಇರ್ತೈತೆ. ಮಹಿಳೆಯರದು 12 × 8 ಅಂದರೆ 12 ಮೀಟರ್ ಉದ್ದ, 8 ಮೀಟರ್ ಅಗಲ. ಹಾಗೆ ಸಬ್ ಜೂನಿಯರ್ಸ್ ಅಂತ ಬರ್ತಾವ್ರೆ, ಅವ್ರದ್ದು ಎಷ್ಟಿರ್ತದೆ ಅಂದರೆ 11 × 8 ಮೀಟರ್, 11 ಮೀಟರ್ ಉದ್ದ ಇರ್ತೈತೆ, 8 ಮೀಟರ್ ಅಗಲ ಇರ್ತೈತೆ. ಮೂಗರ ಮೆಜರ್ಮೆಂಟ್ ಬೇರೆ ಬೇರೆ ಇರ್ತೈತೆ, ನೆನ್ಪಿಟ್ಕೊಳ್ಬೇಕು. ಇದ್ರ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಇವಾಗ 15ನೇ ಪ್ರಶ್ನೆ. ಎರಡನೇ ಓಣಿಯ RDR 39.62 ಮೀಟರ್ ಇದ್ದರೆ ಇದಕ್ಕೆ ಅನುಗುಣವಾಗಿ ನಾನು ನೋಡಬೇಕು CDR ಅನ್ನು ಹಾಕಬೇಕು. CDR ಮತ್ತು RDR ಅಂತ ಬರ್ತೈತೆ. CDR ಅಂದರೆ ಕರ್ವ್ ಡಿಸ್ಟನ್ಸ್ ರೇಡಿಯಸ್ ಅಂಥೇಳಿ, RDR ಅಂದರೆ ರನ್ನಿಂಗ್ ಡಿಸ್ಟನ್ಸ್ ರೇಡಿಯಸ್ ಅಂಥೇಳಿ. ಇಲ್ಲೇನು ಕೇಳ್ತಿದ್ದಾರೆ ಅವರು? ಎರಡನೇ ಓಣಿಯ RDR 39.62 ಮೀಟರ್ ಆದರೆ ಅದಕ್ಕೆ ನಾವೇನು ಮಾಡಬೇಕು, CDR ಎಷ್ಟಿರ್ತೈತೆ ಅಂತೇಳಿ ಕೇಳ್ತಾ ಇದ್ದಾರೆ. ಆ CDR ಎಷ್ಟಿರ್ತದೆ ಅಂದರೆ 39.42 ಮೀಟರ್ ಇರ್ತೈತೆ. ಇದು ಮೇಲಾಟಗಳಲ್ಲಿ ಬರ್ತೈತೆ ಟ್ರ್ಯಾಕು, ಅದ್ರ ಬಗ್ಗೆ ಕ್ಲಾಸ್ ಮಾಡುವಾಗ ಮಾಡ್ತೀನಿ. ಇದ್ರ ಬಗ್ಗೆ ಕ್ಲಾಸ್ ಮಾಡಬೇಕು. ಇವಾಗ 16ನೇ ಪ್ರಶ್ನೆ. ಯತ್ನ ಮತ್ತು ದೋಷದಿಂದ ಕಲಿಕೆ ಎಂಬ ಸಿದ್ಧಾಂತದ ಪ್ರತಿಪಾದಕ ಯಾರು? ಯತ್ನ ಮತ್ತು ದೋಷದ ಸಿದ್ಧಾಂತದ ಪ್ರತಿಪಾದಕ ಯಾರಂದರೆ ಅದು ತಾರಂಡಕಿ. ಇವರು 3 ನಿಯಮಗಳನ್ನು ಪರಿಚಯ ಮಾಡ್ತಾರೆ. ಒಂದು ಸಿದ್ಧತಾ, ಎರಡನೇದು ಅಭ್ಯಾಸ, ಮೂರನೇದು ಪರಿಣಾಮ ನಿಯಮಗಳಂಥೇಳಿ 3 ನಿಯಮಗಳನ್ನು ಮಾಡ್ತಾರೆ. ಇವರು ಬೆಕ್ಕಿನ ಮೇಲೆ ಒಂದು ಪ್ರಯೋಗವನ್ನು ಮಾಡ್ತಾರೆ. ಹಾಗೆ ಪುರುಷರ ವಿಭಾಗದಲ್ಲಿ 2012ರ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತು ಅಂತೇಳಿ ಕೇಳ್ತಾ ಇದ್ದಾರೆ. ಅದು ಲಿಂಡೆನಲ್ಲಿ ನಡೀತೈತೆ.
ಆದರೆ ಇದು ಅವಾಗಿನ ಕರೆಂಟ್ ಇವೆಂಟ್ಸು, ಇದು ನಮಗೇನು ಕೇಳೋದಿಲ್ಲ. ಇವಾಗಿಂದು ನಾವು ಅಪ್ಡೇಟ್ ಆಗಬೇಕು. ಆಧುನಿಕ ಒಲಿಂಪಿಕ್ಸ್ನ ಜನಕ ಅಂತೇಳಿ ನಾವು ಯಾರನ್ನು ಕರಿತೀವಿ? ಏನು ವಿಲಿಯಮ್ ಜೇಮ್ಸ, ಸೊಂದಿನ ಗಟ್ಸ್ ಮತ್ತು ಕ್ಯೂಬರ್ಟಿನ್, ಅಂದರೆ PR ಕ್ಯೂಬರ್ಟಿನ್ ಅವ್ರು ಏನು ಮಾಡ್ತೀವಿ ನಾವು ಆಧುನಿಕ ಒಲಿಂಪಿಕ್ಸ್ನ ಜನಕ ಅಂತ ಕರಿತೀವಿ. ಆಧುನಿಕ ಒಲಿಂಪಿಕ್ ನಡೆದಿದ್ದು 1896ರಲ್ಲಿ. ಪ್ರಾಚೀನ ಒಲಿಂಪಿಕ್ ನಡೆದಿದ್ದು ಕ್ರಿಸ್ತ ಪೂರ್ವ 776ರಲ್ಲಿ ನಡೀತೈತೆ. ನಿಂತು ಹೋಗಿದ್ದು ಕ್ರಿಸ್ತಶಕ 394ರಲ್ಲಿ. 2006ರ ಫಿಫಾ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಹೆಡ್ ಬೆಟ್ಟಿಂಗಾಗಿ ಕೆಂಪು ಕಾರ್ಡನ್ನು ತೋರಿಸಿಕೊಂಡಂತಹ ಆಟಗಾರ ಯಾರು? 2006ರಲ್ಲಿ ಕೇಳ್ತಾ ಇದ್ದಾರೆ. ಇದು ರೊನಾಲ್ಡೋ, ಜಿದಾನೆ, ರೊನಾಲ್ಡಿನೋ, ಬೇಕಾಮ್, ಅಂದರೆ ಜಿದಾನೆ. 2006ರಲ್ಲಿ ಫಿಫಾ ಒಂದು ವಿಶ್ವಕಪ್ನಲ್ಲಿ ಏನು ಮಾಡ್ತಾರೆ? ಹೆಡ್ ಬೆಟ್ಟಿಂಗಾಗಿ ಕೆಂಪು ಕಾರ್ಡನ್ನು ತೋರಿಸ್ಕೊಂಡಂತಹ ಆಟಗಾರ ಆಗಿರ್ತಾರೆ. ಬಾಸ್ಕೆಟ್ಬಾಲ್ ಆಟದ ಮಧ್ಯವರ್ತುಲದ ವ್ಯಾಸ ಎಷ್ಟಿರ್ತೈತಿ? ಮಧ್ಯವರ್ತುಲ ಇರ್ತೈತಲ್ಲ, ಇದ್ರದ್ದು ವ್ಯಾಸ ಎಷ್ಟಿರ್ತೈತಿ ಅಂದರೆ ಅದು 3.60 ಮೀಟರ್ ಇರ್ತೈತೆ. ಜಡರ ಬಲೆ ಮಾದರಿಯ ತಳಕನ್ನು ಉಪಯೋಗ ಮಾಡಿಕೊಳ್ಳಬಹುದಾದಂತಹ ಪಂದ್ಯಾವಳಿ ಯಾವುದು? ಜಡರ ಮಾದರಿ ಒಂದು ತಳಕನ್ನು ಯಾವ ಒಂದು ಪಂದ್ಯಾವಳಿಯಲ್ಲಿ ಹಾಕ್ತೀವಿ ಅಂತಂದರೆ ನಾಕೌಟ್ ಪಂದ್ಯಾವಳಿ, ಲೀಗ್ ಪಂದ್ಯಾವಳಿ, ಕಾಂಬಿನೇಷನ್ ಪಂದ್ಯಾವಳಿ, ಚಾಲೆಂಜ್ ಪಂದ್ಯಾವಳಿ. ಅಂದರೆ ನಾವು ಚಾಲೆಂಜ್ ಪಂದ್ಯಾವಳಿಯಲ್ಲಿ ಹಾಕ್ತೀವಿ. ಮನುಷ್ಯನ ಪಾದದಲ್ಲಿರುವ ಮೆಟಾಟಾರ್ಸಲ್ಗಳ ಸಂಖ್ಯೆ ಎಷ್ಟು? ಮನುಷ್ಯನ ಒಂದು ಪಾದದಲ್ಲಿರುವ ಮೆಟಾಟಾರ್ಸಲ್ ಅಸ್ಥಿಗಳ ಸಂಖ್ಯೆ ಎಷ್ಟು ಅಂದರೆ 5 ಅಸ್ಥಿಗಳಿರ್ತವೆ. ಅಲ್ಲಿ ಕೈಯಲ್ಲಿ ಕಂಡು ಬರುವಂಥದ್ದು ಮೆಟಾಕಾರ್ಪಸ್, ಅಲ್ಲಿ ಕೂಡ 5 ಇರ್ತವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಎಲ್ಲಿದೆ ಅಂತಂದರೆ ಅದು ಕಾನ್ಪುರ, ಮುಂಬೈ, ಹೈದರಾಬಾದ್, ಚಂಡೀಗಢ, ಅಂದರೆ ಹೈದರಾಬಾದ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಕ್ರೀಡಾಂಗಣ ಕಂಡುಬರ್ತೈತೆ. ಸಾಫ್ಟ್ಬಾಲ್ ಆಟದಲ್ಲಿನ ಪಿಚ್ಚರ್ ಪ್ಲೇಟ್ನ ಅಳತೆ ಎಷ್ಟು ಅಂದರೆ 24 ಇಂಚಸ್ ಇಂಟು 6 ಇಂಚಸ್. ಇವಾಗ ಲಾಂಗ್ ಜಂಪ್ನ ಲ್ಯಾಂಡಿಂಗ್ ಏರಿಯಾದ ಕನಿಷ್ಠ ಅಗಲ, ಇದು ಸಾಫ್ಟ್ಬಾಲ್ ಬಗ್ಗೆ ಕ್ಲಾಸ್ ಮಾಡಬೇಕು, ಮಾಡ್ತೀನಿ ಅದ್ರ ಬಗ್ಗೆ ಡೀಟೇಲಾಗಿ, ಅದಕ್ಕೆ ಇಲ್ಲಿಷ್ಟ ತಿಳ್ಕೊರಿ. ಲಾಂಗ್ ಜಂಪ್ನ ಲ್ಯಾಂಡಿಂಗ್ ಏರಿಯಾದ ಕನಿಷ್ಠ ಅಗಲ ಎಷ್ಟು? ಲ್ಯಾಂಡ್ ಜಂಪ್ ಏನು ಮಾಡುವಾಗ ನಾವು ಲ್ಯಾಂಡಿಂಗ್ ಆಗ್ತೀವಲ್ಲ, ಅದು ಎಷ್ಟು ಅಗಲ ಇರ್ತೈತಿ ಅಂದರೆ ಅದು 2.75 ಮೀಟರ್ ಅಗಲ ಇರ್ತೈತೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಬೇಕಿನ್ನು. ಯಾವ ಚೋದಕವು ಅಂದರೆ ಹಾರ್ಮೋನ್ ಹೃದಯದ ಬಡಿತ ಮತ್ತು ಉಸಿರಾಟದ ಗತಿಯನ್ನು ಹೆಚ್ಚಿಸ್ತೈತೆ ಅಂದರೆ ಅಡ್ರೆನಲಿನ್. ಇದು ಅನಾಟಮಿಯಲ್ಲಿ ಬರ್ತೈತೆ, ಇದ್ರ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ ನಾನು. ಇದೇನು ಮಾಡ್ತಂದರೆ ಹೃದಯ ಬಡಿತ ಮತ್ತು ಉಸಿರಾಟದ ಗತಿಯನ್ನು ಯಾವ್ದು ನಿಯಂತ್ರಿಸ್ತದೆ ಅಂದರೆ ಅದು ಅಡ್ರೆನಲ್ ಗ್ರಂಥಿಯನ್ನು ನಿಯಂತ್ರಿಸೋದನ್ನು ನೋಡ್ತೀವಿ. ಇದು ಅನಾಟಮಿಯಲ್ಲಿ ಬರುವಂಥ ಒಂದು ಪ್ರಶ್ನೆ. ಇದ್ರ ಬಗ್ಗೆ ಡೀಟೇಲ್ಸಾಗಿ ಕ್ಲಾಸ್ ಮಾಡಿದ್ದೀನಿ. ಅನಾಟಮಿಗೆ 10 ಟಾಪಿಕ್ ಮೇಲೆ ನೋಡ್ಕೊಳ್ರಿ. ಈ ಕೆಳಗಿನ ನಮೂದಿಸಿರುವುಗಳಲ್ಲಿ ಯೋಗ ಮತ್ತು ಪ್ರಾಣಾಯಾಮಗಳಲ್ಲಿನ ಬಂಧಗಳಿಗೆ ಸಂಬಂಧ ಪಡೆದಿರೋದು ಯಾವುದು ಅಂದರೆ ಜಲಂಧರ ಉಡ್ಡಯನ ಮೂಲ ಕೇಸರಿ, ಅಂದರೆ ಕೇಸರಿ ಸಂಬಂಧಪಡೋದಿಲ್ಲ ಇದಕ್ಕೆ. ಟೈಗರ್ ವುಡ್ನ ಹೆಸರು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಟೈಗರ್ ವುಡ್ ಅಂತೇಳಿ ಯಾವ ಒಂದು ಕ್ರೀಡೆಯನ್ನು ಕರಿತೀವಿ ಅಂದರೆ ಚೆಸ್ಸು, ಸೈಕ್ಲಿಂಗು, ಗಾಲ್ಫು, ಶೂಟಿಂಗ್ ಅಂದರೆ ಗಾಲ್ಫಿಗೆ ಕರಿತೀವಿ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಬೇಕು, ಗಾಲ್ಫ್ ಬಗ್ಗೆ. ಕೆಳಕಂಡವುಗಳಲ್ಲಿ ಯಾವುದು ಹುಟ್ಟುಗುಣವಲ್ಲ? ಇದು ನಾವು ಹುಟ್ಟಿನಿಂದ ಪಡ್ಕೊಳ್ಳೋದಿಲ್ಲ. ಯಾವುದು ಅಂದರೆ ನಗು, ದಿಟ್ಟತನ, ಆಹಾರ ಶೋಧನೆ, ಪಾಲಾಯನ ಅಂದರೆ ಇದು ಒಂದು ರಕ್ಷಣಾತ್ಮಕ ತಂತ್ರ. ಇದು ನಮ್ಮ ಹುಟ್ಟುಗುಣ ಇಲ್ಲ, ನಾವು ಮಧ್ಯದಲ್ಲಿ ಇದು ಕಲ್ಕೊಂಡ್ಬಿಡ್ತೀವಿ. ಗೋಡೆಯನ್ನು ದೂಡುವ ವ್ಯಾಯಾಮವು ಯಾವ ಗುಂಪಿಗೆ ಸೇರಿದೆ? ಗೋಡೆಯನ್ನು ದೂಡುವ ವ್ಯಾಯಾಮವು ಯಾವ ಗುಂಪಿಗೆ ಸೇರಿದೆ? ಐಸೋಮೆಟಿಕ್ಸ್, ಐಸೋಟೆನಿಕ್, ಐಸೋಕೈನೆಟಿಕ್, ಎಕ್ಸ್ಪೋಸಿವ್ ಬಲ. ಅಂದರೆ ಇಲ್ಲಿ ಐಸೋಮೆಟಿಕ್ಸ್ ಇದನ್ನು ಗೋಡೆಯನ್ನು ದೂಡುವಂಥ ವ್ಯಾಯಾಮ ಒಂದು ಗುಂಪಿಗೆ ಸೇರಿದಂಥ ಒಂದು ಚಟುವಟಿಕೆ ಆಗಿರ್ತೈತೆ. ಕ್ರಿಕೆಟ್ ಆಟದ ಸ್ಟಂಪ್ ಭೂಮಿಯ ಮಟ್ಟದಿಂದ ಎಷ್ಟು ಎತ್ತರ ಇರಬೇಕು? ಕ್ರಿಕೆಟ್ ಬಗ್ಗೆ ಒಂದು ವಿಡಿಯೋ ಮಾಡಿ ಇಟ್ಟಿದ್ದೀನಿ, ಆದರೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಮಾಡ್ತೀನಿ. ಕ್ರಿಕೆಟ್ ಆಟದ ಸ್ಟಂಪ್ ಭೂಮಿಯ ಮಟ್ಟದಿಂದ ಎಷ್ಟು ಎತ್ತರ ಇರ್ತೈತಿ ಅದು ಅಂದರೆ 71.10 ಸೆಂಟಿಮೀಟರ್ ಇರ್ತೈತೆ. ಓಬ್ರಿಯನ್ ಶೈಲಿ ಯಾವ ಒಂದು ಕ್ರೀಡೆಯಲ್ಲಿ ಬರ್ತೈತೆ ಅಂದರೆ ಅದು ಶಾರ್ಟ್ ಪುಟ್ಟಲ್ಲಿ ಬರ್ತೈತೆ. ಡಿಸ್ಕಸ್ ಥ್ರೋ, ಹೈ ಜಂಪು, ಜಾವ್ಲಿನ್ ಥ್ರೋ ಅಂದರೆ ಅದು ಶಾರ್ಟ್ ಪುಟ್.
ಗುಂಡು ಎಸೆತದಲ್ಲಿ ಒಬ್ರೇನ್ ಶೈಲಿಯನ್ನು ನೋಡ್ತೀವಿ. ಪುರುಷರ ವಿಭಾಗದಲ್ಲಿ 2012ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಚಾಂಪಿಯನ್ಶಿಪ್ ಯಾವಾಗ ನಡೀತು ಅಂದರೆ ಯಾರಾದರೂ ಆ ಒಂದು 2012ರಲ್ಲಿ ಚಾಂಪಿಯನ್ ಯಾರಾದರೂ ಅಂದರೆ ಪ್ರಶ್ನೆ ಇದು. ನೊವಾಕ್ ಜೊಕೋವಿಕ್, ರೋಜರ್ ಫೆಡರಲ್, ರೈಫೆಲ್ ನಡಾಲ್, ಆಂಡ್ರಿ ಮುರ್ರೆ. ಅಂದರೆ ನೊವಾಕ್ ಜೊಕೋವಿಕ್ ಏನು ಮಾಡ್ತಾರೆ 2012ರ ಆಸ್ಟ್ರೇಲಿಯಾ ಒಲಿಂಪಿಕ್ಸ್ನಲ್ಲಿ ಚಾಂಪಿಯನ್ ಆಗ್ತಾರೆ. ವಾಲಿಬಾಲ್ ಆಟವನ್ನು ಯಾವಾಗ ಕಂಡುಹಿಡಿಯಲಾಯಿತು ಅಂತಂದರೆ 1895ರಲ್ಲಿ ಕಂಡುಹಿಡಿಯಲ್ತಾರೆ ವಿಲಿಯಂ ಜಿ ಮಾರ್ಗನ್ ಅವರು. ಜರ್ಮನಿ ದೇಶದಲ್ಲಿ ಫಿಲಂಥ್ರೋಪಿನಮ್ ಶಾಲೆಯನ್ನು ಯಾರು ಪ್ರಾರಂಭಿಸಿದರು ಅಂದರೆ ಬೇಸ್ಡು ಅವರು ಏನು ಮಾಡ್ತಾರೆ ಆ ಒಂದು ಸ್ಕೂಲನ್ನು ಪ್ರಾರಂಭ ಮಾಡ್ತಾರೆ. ಇದು ಜರ್ಮನಿ ಇತಿಹಾಸದಲ್ಲಿ ಬರ್ತೈತೆ. ಜಾನ್ ಬೇಸ್ಡು ಅಂತೇಳಿ ಅವರ ಹೆಸರು. ಭಾರತ ಸರ್ಕಾರವು ದ್ರೋಣಾಚಾರ್ಯ ಪ್ರಶಸ್ತಿನ ಯಾರಿಗೆ ನೀಡ್ತೈತೆ ಅಂತಂದರೆ ಅದು ಕ್ರೀಡಾ ತರಬೇತಿದಾರರಿಗೆ ನೀಡ್ತೈತೆ. ಇದು ಯಾವಾಗ ಸ್ಥಾಪನೆ ಆಗಿತ್ತು ಅಂದರೆ 1985ರಲ್ಲಿ ಸ್ಥಾಪನೆ ಆಗ್ತೈತೆ. ಇದರ ಬಹುಮಾನ ಮೊತ್ತ ಎಷ್ಟಂದರೆ 15 ಲಕ್ಷ. ಇದು ಇಲ್ಲಿ ಏನು ಮಾಡ್ತಾರೆ ದ್ರೋಣಾಚಾರ್ಯ ಒಂದು ಪ್ರತಿಮೆಯನ್ನು ನೀಡ್ತಾರೆ. ಭಾರತದ ರಾಷ್ಟ್ರಗೀತೆ ವಂದೇ ಮಾತರಮನ್ನು ಬರೆದವರು ಯಾರು ಅಂದರೆ ಬಂಕಿಮ್ ಚಂದ್ರ ಚಟರ್ಜಿಯವರು ವಂದೇ ಮಾತರಮನ್ನು ಬರೆದಿದ್ದಾರೆ. ಇದು ಆನಂದ ಮಠ ಅಂತ ಒಂದು ಕೃತಿಯಿಂದ ಆರಿಸ್ಕೋತಾರೆ ಅವರು. ಮಹಿಳೆಯರ ಎಸೆತದ ಜಾವೆಲಿನ್ನ ತೂಕ ಎಷ್ಟು? ಮಹಿಳೆಯರದು ಎಸೆತಿದಲ್ಲ ಜಾವೆಲಿನ್ ತೂಕ ಅದು ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ 600 ಆಗಿರ್ತೈತೆ. ಪುರುಷರು ಕೇಳಿದ್ರೆ ಅವ್ರದ್ದು 800 ಗ್ರಾಮ್ ಪುರುಷರದ್ದು ಇರ್ತೈತೆ. ಮಹಿಳೆಯರದು 600 ಗ್ರಾಮ್ ಇರ್ತೈತೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಬೇಕೇನು. ಇದು ರಿಪೀಟೆಡ್ ಕ್ವಶನ್ ಹಿಂದೆಲ್ಲ ಬಂದಿದೆ. ಬ್ರಿಡ್ಜ್ ಕೌಶಲ್ಯವನ್ನು ಯಾವ ಒಂದು ಕ್ರೀಡೆಯಲ್ಲಿ ಬಳಸ್ತೀವಿ? ಇದನ್ನು ಕೂಡ ರಿಪೀಟ್ ಕ್ವಶನ್ನು. ಅಥ್ಲೆಟಿಕ್ಸು, ಕುಸ್ತಿ, ವೈಟ್ ಲಿಫ್ಟಿಂಗು, ಕರಾಟೆ. ಅಂದರೆ ಕುಸ್ತಿಯಲ್ಲಿ ನಾವು ಬ್ರಿಡ್ಜ್ ಕೌಶಲ್ಯವನ್ನು ಬಳಸ್ತೀವಿ. ಈ ಕೆಳಕಂಡಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗವಾಗಿದೆ? ಸಾಂಕ್ರಾಮಿಕ ರೋಗ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಅಂತ ಕರಿತೀವಿ. ಅದು ಯಾವುದಾಗಿದೆ? ಕ್ಯಾನ್ಸರು, ಡಯಾಬಿಟಿಸು, ಅರ್ಥ್ರೈಟಿಸ್ ಅಂದರೆ ಕಾಲರ ಇದೊಂದು ಸಾಂಕ್ರಾಮಿಕ ರೋಗ. ವಿಬ್ರಿಯೋ ಕಾಲರದಿಂದ ಬರ್ತೈತೆ ಇದು. ಉಬೇರ್ ಕಪ್ ಪಂದ್ಯಾವಳಿಯು ಸಂಬಂಧಪಟ್ಟಿರುವಂತಹ ಕ್ರೀಡೆ. ಉಬೇರ್ ಕಪ್ ಎದಕ್ಕೆ ಕೊಡ್ತೀವಿ? ಯಾವುದೋ ಕ್ರೀಡೆಯಲ್ಲಿ ಉಬೇರ್ ಕಪ್ ಕೊಡ್ತಾರೆ ಅಂದರೆ ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ವಾಲಿಬಾಲ್. ಅಂದರೆ ಬ್ಯಾಡ್ಮಿಂಟನಲ್ಲಿ ಏನು ಕೊಡ್ತಾರೆ ಉಬೇರ್ ಕಪ್ ಕೊಡ್ತಾರೆ. ಒಲಿಂಪಿಕ್ ಆದರ್ಶಗಳಲ್ಲಿ ಒಂದಾದಂತಹ ಸೈಟಿಎಸ್ ಸೂಚಿಸುವುದು ಏನು ಅಂತಂದರೆ ಅದು ಹೆಚ್ಚು ವೇಗ ಸೂಚಿಸುತ್ತದೆ. ಹೆಚ್ಚು ಎತ್ತರ ಪೋರ್ಟಿಯಸ್, ಹೈಯರ್ ಅಂತ ಕರಿತೀವಿ. ಏನು ಮಾಡ್ತೀವಿ ನಾವು CTS, ಪೋರ್ಟಿಯಸ್ ಮತ್ತು ಅಲ್ಟಿಯಸ್ ಅಂಥೇಳಿ 3 ವಿಧಗಳು ಅಂದರೆ ಇವು ಒಲಿಂಪಿಕ್ನ ಏನು ಮಾಡ್ತೀವಿ ದೇಹ ಉದ್ದೇಶಗಳು ಅಂತೇಳಿ ಕರಿತೀವಿ. ಅಂದರೆ ಅದರ ಉದ್ದೇಶ ಇದು. ಅಲ್ಟಿಯಸ್ ಫಸ್ಟ್, CTS, ಪೋರ್ಟಿಯಸ್, ಅಲ್ಟಿಯಸ್. ಅಲ್ಟಿಯಸ್ ಅಂದರೆ ಇನ್ನೂ ಎತ್ತರ ಅಂತ ಅರ್ಥ. ಪೋರ್ಟಿಯಸ್ ಅಂದರೆ ದೂರ ಅಂತ ಅರ್ಥ. ಹಾಗೆ ಸೈಟಿಯಸ್ ಅಂದರೆ ವೇಗ ಅಂತ ಅರ್ಥ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ ನೋಡ್ಕೊಳ್ರಿ. ಜೂನಿಯರ್ ಖೋಖೋ ಪಂದ್ಯಾವಳಿಯಲ್ಲಿ ಟರ್ನ್ ಒಂದರ ಸಮಯ ಎಷ್ಟು? ಜೂನಿಯರ್ ಖೋಖೋ ಪಂದ್ಯಾವಳಿಯಲ್ಲಿ ಟರ್ನ್ ಒಂದರ ಸಮಯ ಎಷ್ಟಿರ್ತದೆ ಅಂದರೆ ಅದು 9 ನಿಮಿಷ ಇರ್ತೈತೆ. 9 ನಿಮಿಷ ಆಡ್ತಾರೆ. ಮತ್ತು 3 ನಿಮಿಷ ರೆಸ್ಟ್ ಇರುತ್ತೆ. ಮತ್ತು 9 ನಿಮಿಷ ಆಡ್ತಾರೆ. ಅಲ್ಲಿ 11 ನಿಮಿಷ ಆಡ್ತಾರೆ. ಅಂದರೆ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ ಎರಡು ಒಂದಿದರಲ್ಲಿ ಆಡಿಸ್ತೀವಲ್ಲ ವಿಭಾಗದಲ್ಲಿ. ನಾವು ಪೂರ್ವಾರ್ಧದಲ್ಲಿ 9 ನಿಮಿಷ ಆಡೋದು, 3 ನಿಮಿಷ ರೆಸ್ಟು, 9 ನಿಮಿಷ ಆಡ್ತಾರೆ. ಮತ್ತು ದೀರ್ಘ ವಿಶ್ರಾಂತಿಯಲ್ಲಿ 6 ನಿಮಿಷ ಇರ್ತೈತೆ. ಮತ್ತು ಒಂದು ಎರಡನೇ ಭಾಗದಲ್ಲಿ ಏನು ಮಾಡ್ತಾರೆ 9 ನಿಮಿಷ ಆಡ್ತಾರೆ. ಮತ್ತು 3 ನಿಮಿಷ ರೆಸ್ಟು, ಮತ್ತು 9 ನಿಮಿಷ ಆಟ ಆಡ್ತಾರೆ. ಟೋಟಲ್ ಸಮಯ ಬಂದುಬಿಟ್ಟಿಲ್ಲಿ 48 ಆಗ್ತೈತೆ. ಹಾಗೆ ಏನಾಗಿರ್ತೈತೆ ಮತ್ತು ಸಬ್ ಜೂನಿಯರ್ಸ್ ಅಂತ ಬರ್ತಾರಲ್ಲ ಅವರಿಗೆ ಕೂಡ 7 ನಿಮಿಷ, 3 ನಿಮಿಷ, 7 ನಿಮಿಷ ಅವ್ರದ್ದು 39 ನಿಮಿಷ ಆಡಿಸ್ತಾರೆ 2 ಇನ್ನಿಂಗ್ಸಲ್ಲಿ. ಇವಾಗ ಪ್ರಾಯೋಗಿಕ ವಾದದೊಂದಿಗೆ ಹೊಂದಿ ಇರುವ ಹೆಸರು ಯಾವುದಾದ್ರು ನೋಡಿರಿ. ಫ್ರಾನ್ಸಿಸ್ ಬೇಕನ್ನು, ಡೆಮೋಕ್ರಟಿಸು, ಅರಿಸ್ಟಾಟಲ್, ಜಾನ್ ಡ್ಯೂಯಿ. ಅಂದರೆ ಜಾನ್ ಡ್ಯೂಯಿ ಅವರು ಏನು ಮಾಡಿದ್ದಾರೆ ಪ್ರಾಯೋಗಿಕತೆಯೊಂದಿಗೆ ಇವ್ರ ಹೆಸರನ್ನು ನೋಡ್ತೀವಿ. ಇದನ್ನು ಕೂಡ ರಿಪೀಟೆಡ್ ಕ್ವಶನ್. ಜಾಸ್ತಿ ಕ್ವಶನ್ಸ್ ಇಲ್ಲಿ ಹಿಂದೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಾಗಿರ್ತವೆ. ಅದಕ್ಕೆ ನಾನು ಸ್ವಲ್ಪ ಸ್ಪೀಡ್ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮಗೆ ಹೆಂಗೆ ಅನ್ನಿಸ್ತದೆ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ ನೋಡಿರಿ. ಇಲ್ಲಿ ಜಾನ್ ಡ್ಯೂಯಿ ಅವರ ಹೆಸರು ಏನು ಮಾಡ್ತೀನಿ ಪ್ರಾಯೋಗಿಕವಾದದಲ್ಲಿ ಬಳಸ್ತೀವಿ. ಡಂಕ್ ಕೌಶಲ್ಯ, ಇದನ್ನು ಕೂಡ ರಿಪೀಟೆಡ್ ಕ್ವಶನ್ನು. ಯಾವ ಒಂದು ಕ್ರೀಡೆಯಲ್ಲಿ ಬಳಸ್ತೀವಿ ಅಂದರೆ ಅದು ಬಾಸ್ಕೆಟ್ಬಾಲ್ನಲ್ಲಿ ಬಳಸ್ತೀವಿ. ಬಾಸ್ಕೆಟ್ಬಾಲ್ ಇವೆಲ್ಲ ಒಂದು
ಗ್ರೂಪ್ ಗೇಮ್ಸಲ್ಲಿ ಬರ್ತವೆ. ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಪಂದ್ಯಗಳ ಸಂಖ್ಯೆಯನ್ನು ಲೆಕ್ಕ ಹಾಕಬೇಕಾದ್ರೆ ನಾವು ಬಳಸುವಂಥ ಸೂತ್ರ ಯಾವುದು ಬಳಸ್ತೀವಿ ಪಂದ್ಯಗಳ ಲೆಕ್ಕ ಹಾಕಬೇಕಾದ್ರೆ ಅಂದರೆ ಇದನ್ನು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿರ್ತೈತೆ. ಎನ್ ಬ್ರ್ಯಾಕೆಟ್ n-1 ಬ್ರ್ಯಾಕೆಟ್ ಕ್ಲೋಸ್ /2. ಇದ್ರ ಬಗ್ಗೆ 3-4 ಕ್ಲಾಸ್ ಮಾಡಿದ್ದೀನಿ ಪಂದ್ಯ ಆಟಗಳ ಮೇಲೆ, ಎಲ್ಲ ನೋಡ್ಕೊಳ್ರಿ, ಇದು ಸಿಗುತ್ತೆ ಇದಕ್ಕೆ. 18 ತಂಡಗಳ ನಾಕೌಟ್ ತಾಕಿನಲ್ಲಿ ವಿವಿಧ ಚತುರ್ಥಕಗಳಿಗೆ ದೊರೆಯುವಂಥ ಬೈಗಳು ಎಷ್ಟು? 18 ತಂಡಗಳ ಒಂದು ನಾಕೌಟ್ ತಾಲೂಕಿನಲ್ಲಿ ವಿವಿಧ ಚತುರ್ಥಕಗಳಿಗೆ ಎಷ್ಟು ಬೈಗಳನ್ನು ಕೊಡ್ತೀವಿ ಅಂತ ಇದು ಪ್ರಶ್ನೆ ಇರೋದು. ಇಲ್ಲಿ 1ನೇ ಚತುರ್ಥಕಕ್ಕೆ ಏನು ಮಾಡ್ತೀವಿ ನಾವು 3 ಕೊಡ್ತೀವಿ, 2ನೇ ಚತುರ್ಥಕಕ್ಕೆ 4 ಬೈಗಳು ಬರ್ತವೆ, 3ನೇ ಚತುರ್ಥಕಕ್ಕೆ 3 ಬೈಗಳು, 4ನೇ ಚತುರ್ಥಕ್ಕೆ 4 ಬೈಗಳು. ಈ ರೀತಿ ಬೈಗಳನ್ನು ಕೊಡ್ತಾ ಹೋಗ್ತೀವಿ. ಎಷ್ಟು ಬೈ ಆದರೂ 3, 4, 7 ಮತ್ತು 3, 10, 14 ಬೈಗಳು ಅದು. ಹಾಗಾಗಿ ನಾವು 32ರಲ್ಲಿ 18 ಬೈಗಳು ಕಳಿಸ್ಬಿಡ್ತೀವಿ, ನಮಗೆ ಟೋಟಲಾಗಿ 14 ಬೈಗಳು ಬರ್ತವೆ. ಅವು ಏನು ಮಾಡಬೇಕು, ಈ ರೀತಿ ಡಿವೈಡ್ ಮಾಡಬೇಕು. ಇವಾಗ ಕಬಡ್ಡಿ ಆಟದಲ್ಲಿ ತಾಂತ್ರಿಕ ಅಂಕ ಗಳಿಕೆಯಾದಾಗ ಸ್ಕೋರ್ ಶೀಟ್ನಲ್ಲಿ ಈ ಅಂಕದ ಮೇಲೆ ಮಾಡುವಂತಹ ಗುರುತು ಯಾವುದು? ತಾಂತ್ರಿಕ ಅಂಕ ಏನಾದರೂ ಬಂದಿದೆ ಅಂದರೆ ನಾವು ಯಾವ ಗುರುತು ಮಾಡ್ತೀವಿ ಅಂತೇಳಿದು ಪ್ರಶ್ನೆ ಇರೋದು. ತಾಂತ್ರಿಕ ಅಂಕ ಬಂದ್ರಲ್ಲಿ ವೃತ್ತ ಮಾಡ್ತೀವಿ. ಏನು ಮಾಡ್ತೀವಿ ನಾವು ವೃತ್ತ ಮಾಡ್ತೀವಿ. ಹಾಗಾದರೆ ಚೌಕ ಯಾವಾಗ ಮಾಡ್ತೀವಿ ಅಂದರೆ ಲೋನ ಸಿಕ್ಕಾಗ ಚೌಕ ಮಾಡ್ತೀವಿ. ಅಡ್ಡಗೆರೆಗಳು ಯಾವಾಗ ಹಾಕ್ತೀವಿ ಅಂದರೆ ಸಾಮಾನ್ಯ ಗುಣ ಬಂದಾಗ ಅಡ್ಡಗೆರೆಗಳು ಹಾಕ್ತೀವಿ. ಹಾಗಾದರೆ ಬೋನಸ್ ಬಂದಾಗ ಏನು ಹಾಕ್ತೀವಿ? ಬೋನಸ್ ಬಂದಾಗ ನಾವು ತ್ರಿಭುಜವನ್ನು ಹಾಕ್ತೀವಿ. ಹೀಗೆ ಖೋಖೋ ಪಂದ್ಯದಲ್ಲಿ ನಡೆಸಬೇಕಾದ ತಾಂತ್ರಿಕ ಅಧಿಕಾರಿಗಳ ಸಂಖ್ಯೆ ಎಷ್ಟು? ಖೋಖೋದಲ್ಲಿ ಎಷ್ಟು ಜನ ಅಧಿಕಾರಿಗಳು ಇರ್ತಾರೆ ಅಂಥೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ಇರ್ತಾರೆ ಖೋಖೋದಲ್ಲಿ? ಟೋಟಲಾಗಿ 6 ಜನ ನಾವು ಕ್ರೀಡಾಧಿಕಾರಿಗಳನ್ನು ನೋಡ್ತೀವಿ. ಆ 6 ಜನ ಕ್ರೀಡಾಧಿಕಾರಿಗಳು ಯಾರಂದರೆ ಒಬ್ಬರು ಮುಖ್ಯ ರೆಫ್ರಿ ಇರ್ತಾರೆ, ಇಬ್ಬರು ಅಂಪೈರ್ ಇರ್ತಾರೆ, ಒಬ್ಬರು ಸ್ಕೋರರು, ಒಬ್ಬರು ಟೈಮ್ ಕೀಪರು, ಅಸಿಸ್ಟೆಂಟ್ ಸ್ಕೋರರ್ ಒಬ್ಬರು ಮತ್ತು ಸ್ಕೋರರ್ ಒಬ್ಬರು, ಟೈಮ್ ಕೀಪರ್ ಒಬ್ಬರು. ಟೋಟಲು ಎಷ್ಟು ಜನ ಆಗ್ತಾರೆ? 6 ಜನ ಆಗ್ತಾರೆ. ಆದರೆ ಅಂಪೈರ್ ಮಾತ್ರ ಇಬ್ಬರು, ಎಲ್ಲರೂ ಒಬ್ಬೊಬ್ಬರು ಇರ್ತಾರೆ, ಅಂಪೈರ್ ಮಾತ್ರ ಇಬ್ಬರು ಇರ್ತಾರೆ. ಆಟದ ಬಗೆಗಿನ ಸಿದ್ಧಾಂತಗಳನ್ನು ಯಾವುದರ ಜೊತೆಗೆ ಕಾರ್ಲ್ ಗ್ರೂಸರ್ ಹೆಸರು ಸೇರಿಕೊಂಡಿದೆ? ಮನೋಲ್ಲಾಸವಾದದೊಂದಿಗೆ ಕಾರ್ಲ್ ಗ್ರೂಸರ್ ಹೆಸರನ್ನು ಹೇಳ್ತೀವಿ. ಸ್ಟೇಡಿಯಂ ಮೀಟರನ್ನು ಸಾಮಾನ್ಯವಾಗಿ ಏನೇನು ಅಳಿಲಿಕ್ಕೆ ಬಳಸ್ತೀವಿ? ಇದನ್ನು ಕೂಡ ರಿಪೀಟೆಡ್ ಕ್ವಶನು. ಅದು ಒಂದು ವ್ಯಕ್ತಿಯೇ ಎತ್ತರವನ್ನು ಅಳಿಬೇಕಾದ್ರೆ ನಾವು ಏನು ಮಾಡ್ತೀವಿ? ಸ್ಟೇಡಿಯೋ ಮೀಟರನ್ನು ಬಳಸ್ತೀವಿ. ಭಾಳ ಜನ ಸ್ಟೇಡಿಯಂನ ಎತ್ತರ ಅನ್ಕೋತೀವಿ, ಆದರೆ ಅದನ್ನು ವ್ಯಕ್ತಿಯೇ ಎತ್ತರ ಅಳೆಯೋದಕ್ಕೆ. ವಾಲಿಬಾಲ್ ಪಂದ್ಯದಲ್ಲಿ ಲಿಬ್ರೋ ಆಟಗಾರನಿಗೆ ಇರುವಂತಹ ಅವಕಾಶದ ಮಿತಿ ಯಾವುದು ಮಾತ್ರ ಆಡಬೇಕು? ಸರ್ವಿಸ್ ಮಾಡೋಕ್ಕೆ ಬರೋದಿಲ್ಲ, ಬ್ಲಾಕಿಂಗ್ ಮಾಡೋಕ್ಕೆ ಬರೋದಿಲ್ಲ, ತಂಡದ ನಾಯಕನಾಗಕ್ಕೆ ಬರೋದಿಲ್ಲ, ಅಂಡರ್ ಹ್ಯಾಂಡ್ ಪಾಸ್ ಮಾತ್ರ ಮಾಡ್ಬೋದು. ಇವ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೀವಿ ವಾಲಿಬಾಲಲ್ಲಿ. ಒಂದ್ಸರಿ ನೋಡ್ಕೊಳ್ರಿ, ಅದ್ರ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ಮನುಷ್ಯನ ಶರೀರದಲ್ಲಿನ ಅತಿ ಉದ್ದನೆಯ ಐಚ್ಛಿಕ ಸ್ನಾಯು ಕೇಳ್ತಿರೋದ್ರಿಂದ ಅದು ಸಾರ್ಟೋರಿಯಸ್. ನಾವು ಅತಿ ಉದ್ದನೆಯ ಐಚ್ಛಿಕ ಸ್ನಾಯು ಅಂಥೇಳಿ ಕರಿತೀವಿ ಇದಕ್ಕೆ, ಸಾರ್ಟೋರಿಯಸ್. ಇದು ಇಂಪಾರ್ಟೆಂಟ್ ಕ್ವಶನ್, ಇದನ್ನು ಕೂಡ ರಿಪೀಟೆಡ್ ಆಗಿದೆ. ಇದು ಅನಾಟಮಿಯಲ್ಲಿ ಬರುವಂಥ ಒಂದು ಪ್ರಶ್ನೆ ಆಗಿರ್ತೈತೆ. ಮನುಷ್ಯನ ದೇಹದಲ್ಲಿನ ಹೃದಯ ಇರುವಂಥ ಸ್ಥಾನ. ಮನುಷ್ಯನ ದೇಹ ಎಲ್ಲಿದೆ ಅಂತಂದರೆ ಎದೆಗೂಡಿನ ಮಧ್ಯಭಾಗದಿಂದ ಸ್ವಲ್ಪ ಎಡಕ್ಕೆ ಈ ಒಂದು ಮನುಷ್ಯನ ಹೃದಯ ಕಂಡುಬರ್ತೈತೆ. ಒಲಿಂಪಿಕ್ ಧ್ವಜದಲ್ಲಿರುವ ಪರಸ್ಪರ ಜೋಡಣೆಯಾಗಿರುವ ವರ್ತುಲಗಳ ಸಂಖ್ಯೆ ಎಷ್ಟು ಜೋಡಣೆಯಾಗಿದ್ದಾವೆ ಅಲ್ಲಿ? ಒಲಿಂಪಿಕ್ಸ್ನಲ್ಲಿ 5 ಒಂದು ವೃತ್ತಗಳು ಕಂಡುಬರ್ತವೆ. 5 ವೃತ್ತಗಳು ಒಂದೊಂದು ದೇಶವನ್ನು ಏನು ಮಾಡ್ತಾವೆ? ಪ್ರತಿನಿಧಿಸ್ತವೆ. 5 ಕೂಡ ಒಂದೊಂದು ಬೇರೆ ಬೇರೆ ಕಲರ್ಸಲ್ಲಿ ಇರ್ತವೆ. ಆ 5 ಕಲರ್ಗಳು ಏನು ಮಾಡ್ತಾರೆ ಅಂದರೆ ನಮಗೆ ಸೀರಿಯಲ್ ವೈಸು ಕೇಳ್ತಾರೆ. ಸೀರಿಯಲ್ ವೈಸು ಹೇಳಬೇಕಾದ್ರೆ ನೀಲಿ, ಹಳದಿ, ಕಪ್ಪು, ಹಸಿರು, ಕೆಂಪು, ಈ ರೀತಿ ನಾವು ಕ್ರಮವಾಗಿ ನೆನ್ಪಿಟ್ಕೋಬೇಕು. ಅವಕ್ಕೆ ಬಳೆಗಳಂತ ಕೂಡ ಕರಿತೀವಿ. ವಾಲಿಬಾಲ್ ಆಟಕ್ಕೆ ಉಪಯೋಗಿಸುವ ಆ್ಯಂಟಿನಾದ ಉದ್ದ ಎಷ್ಟು? ವಾಲಿಬಾಲ್ ಆಟಕ್ಕೆ ನಾವು ಎಷ್ಟು ಆ್ಯಂಟಿನ ಬಳಸ್ತೀವಿ ಅಂದರೆ ಅದು 1.80 ಮೀಟರ್ ಬಳಸ್ತೀವಿ. ಇದು 1 ಮೀಟರ್ ಏನಾಗಿರ್ತೈತೆ? ನೆಟ್ ಆಗಿರ್ತೈತೆ, ನೆಟ್ನಾಗಲ್ಲ ಇರ್ತೈತೆ. ಅದರದ್ದು ಮೇಲೆ ಎಷ್ಟಿದೆ? 80 ಮೀಟರು ನಮಗೆ
ಅದ್ರ ಮೇಲೆ ಎಷ್ಟಿರ್ತದೆ ಅಂತ ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ. ಅದು 80 ಮೀಟ್ರ್ ಇರ್ತೈತೆ. ಟೋಟಲ್ ಸೇರಿಬಿಟ್ಟು 1.80 ಅಂತೇಳಿ ಹಾಕ್ಬೇಕು ನಾವು. ಉಪಯೋಗಿಸೋದ್ರಿಂದ ನಾವು ಕಲಿತೀವಿ ಮತ್ತು ಉಳಿಸಿಕೊಳ್ತೀವಿ, ಅನುಪಯೋಗದಿಂದ ಮರಿತೇವೆ ಎಂಬುದನ್ನು ನಾವು ಯಾವ ನಿಯಮವನ್ನು ತಿಳಿಸ್ತದಿಲ್ಲ. ಇದು ಅಭ್ಯಾಸ ನಿಯಮ ತಿಳಿಸ್ತೈತೆ. ಇದನ್ನು ಕೂಡ ರಿಪೀಟೆಡ್ ಕ್ವಶನು. ನಾವು ಯಾವುದನ್ನು ಬಳಸ್ತಾ ಹೋಗ್ತೀವೋ ಅದು ನಮಗೆ ನೆನಪಿರ್ತೈತೆ, ಯಾವುದನ್ನು ಬಳಸಲ್ವೋ ಅದು ನಮಗೆ ಮರ್ತು ಹೋಗ್ತೈತೆ ಅಂಥೇಳಿ ಈ ಒಂದು ಪ್ರಶ್ನೆಯ ಅರ್ಥ. ಅಭ್ಯಾಸ ನಿಯಮ ಅಂದರೆ ಈ ರೀತಿ ನಾವು ಅಭ್ಯಾಸ ಮಾಡ್ತಾ ಇದ್ರೆ ಏನಾಗ್ತದೆ, ನಮಗೆ ಉಳಿತೈತೆ, ನೆನಪಲ್ಲಿ ಇರ್ತೈತೆ. ಹಾಗೆ ಬಿಟ್ಬಿಟ್ರೆ ಅದು ಏನಾಗ್ತೈತೆ, ನಮಗೆ ಕಾಲಕ್ರಮೇಣ ಮರ್ತು ಹೋಗ್ತೈತೆ. ಇನ್ನೊಂದು ಸಿದ್ಧಾಂತ ನೀಡಿದವರು ಥಾರ್ನ್ಡೈಕ್ ಅವರು 3 ನಿಯಮಗಳು ಹೇಳ್ತಾರೆ. ಒಂದು ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಅಂಥೇಳಿ 3 ಒಂದು ಸಿದ್ಧಾಂತಗಳ ಬಗ್ಗೆ ಮೇಲೆ ಏನು ಮಾಡ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ಸೀನಿಯರ್ಸ್ ಖೋಖೋ ಗ್ರೌಂಡ್ನಲ್ಲಿ ಎಂಟ್ರಿ ಜೋನ್ ಅಂದರೆ ಪ್ರವೇಶ ವಲಯದ ಉದ್ದ ಎಷ್ಟು ಅಂದರೆ ಅದು 8 ಮೀಟರ್ಸ್ ಆಗಿರ್ತೈತೆ. ಇದು ಕಂಬದ ಗೆರೆಯಿಂದ 3ನೇ ಒಂದು ಅಡ್ಡಗೆರೆ ಗಂಟೆ ಇರ್ತೈತೆ. ಇದು ಪ್ರವೇಶ ವಲಯ. ನೋಡ್ರಿ, ಈಗ ಈ ಕೆಳಗೆ ಸೂಚಿಸುವಗಳಲ್ಲಿ ಯಾವುದು ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿಲ್ಲ. ಫುಟ್ಬಾಲ್ ಆಟಕ್ಕೆ ಯಾವುದು ಸಂಬಂಧಿಸಿಲ್ಲ ನೋಡ್ರಿ. ಕಿಕ್ ಆಫ್, ಶೋಲ್ಡರ್ ಚಾರ್ಜ್, ಕಾರ್ನರ್ ಕಿಕ್, ಹಿಟ್ಟಿನ ನಾವು ಹಾಕಿಯಲ್ಲಿ ಬಳಸ್ತೀವಿ, ಅದಕ್ಕೆ ಇದು ಸಂಬಂಧಪಟ್ಟಿಲ್ಲ. 2010ನೇ ಇಸ್ವಿಯ ಫಿಫಾ ಒಂದು ಪಂದ್ಯಾವಳಿ ನಡೆಸಿದಂಥ ದೇಶ ಯಾವುದು ಅಂದರೆ ಅದು ಸೌತ್ ಆಫ್ರಿಕಾ. ಇದು 2012ರಲ್ಲಿ ಒಂದು ಕರೆಂಟ್ ಇವೆಂಟ್ಸ್ ಆಗಿರ್ತೈತೆ. ಮನುಷ್ಯನ ದೇಹದ ಗ್ರಂಥಿಗಳಲ್ಲಿ ಯಾವುದನ್ನು ಪ್ರಮುಖ ಗ್ರಂಥಿ ಅಂತ ಕರಿತೀವಿ ಅಂದರೆ ಅದು ಪಿಟ್ಯುಟರಿ ಗ್ರಂಥಿ. ಇದಕ್ಕೆ ರಾಜ್ಯ ಗ್ರಂಥಿ ಅಂತ ಕೂಡ ಕರಿತೀವಿ. ಹೆಪ್ಟಾಥ್ಲಾನ್ ಎಷ್ಟು ಸ್ಪರ್ಧೆಗಳಿರ್ತವೆ ಇದರಲ್ಲಿ ಅಂದರೆ 7 ಸ್ಪರ್ಧೆಗಳು ಇರ್ತವೆ. ಹೆಪ್ಟಾಥ್ಲಾನ್, ಪೆಂಟಾಥ್ಲಾನಲ್ಲಿ ಎಷ್ಟಿರ್ತವೆ, 5 ಇರ್ತವೆ. ಡೆಕ್ಕಾಥ್ಲಾನಲ್ಲಿ ಅಲ್ಲಿ 10 ಒಂದು ಈವೆಂಟ್ಸ್ಗಳು ಕಂಡುಬರ್ತವೆ. 2015ರ ಇಸ್ವಿಯ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ನಡೆಸಲು ಯಾವ ದೇಶಗಳು ಆತಿಥ್ಯವನ್ನು ವಹಿಸಲಿವೆ? 2015ರಲ್ಲಿ ನಡೆಸುವಂಥ ಅವಾಗಿನ ಕರೆಂಟ್ ಇವೆಂಟ್ಸ್ ಇದು. ಯಾವ ದೇಶ ಆತಿಥ್ಯ ವಹಿಸ್ತಾ ಇದ್ದಾವೆ ಅಂದರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ 2 ಸೇರಿಕೊಂಡು ಏನು ಮಾಡ್ತಾ ಇದ್ದಾವೆ, ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯನ್ನು ಸಂಘಟನೆ ಮಾಡ್ತಾ ಇದ್ದೇವೆ. ಎಷ್ಟರಲ್ಲಿ? 2005ರಲ್ಲಿ ಮಾಡ್ತಾ ಇದ್ವು. ಇದು ನಮಗೆ ಆಗಿ ಹೋದಂಥ ಒಂದು ಘಟನೆ ಆಗಿರ್ತೈತೆ. ಇದನ್ನ ಬಗ್ಗೆ ಕೇಳಲ್ಲ, ಈಗಿನ ಬಗ್ಗೆ ಕೇಳ್ತಾರೆ. ಇವಾಗ ಕರೆಂಟ್ ಇವೆಂಟ್ಸ್ನ ಒಂದ್ಸರಿ ನೋಡ್ಕೋಬೇಕು. ಯಾವ ಆಮ್ಲದ ಸೇಕರಣೆ ಆಯಾಸಕ್ಕೆ ಕಾರಣ ಆಗ್ತೈತೆ? ಯಾವ ಆಮ್ಲದ ಮಾತ್ರ ಜಾಸ್ತಿ ಆದರೆ ನಮಗೆ ಆಯಾಸ ಆಗ್ತೈತೆ? ಕಾರ್ಬನಿಕ್ ಆಮ್ಲ, ಸಲ್ಫರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ. ಅಂದರೆ ಇದು ಲ್ಯಾಕ್ಟಿಕ್ ಆಮ್ಲದಿಂದ ನಮಗೆ ಆಯಾಸ ಆಗ್ತೈತೆ. ಭಾರತದ ರಾಷ್ಟ್ರಧ್ವಜದ ಶ್ವೇತವರ್ಣ ಪಟ್ಟಿಯಲ್ಲಿರುವ ಚಕ್ರದ ಬಣ್ಣ ಯಾವುದು? ಅದು ನೀಲಿ ಬಣ್ಣ ಆಗಿರ್ತೈತೆ. ಇದು 24 ಗೆರೆಗಳನ್ನು ಹೊಂದಿರ್ತೈತೆ. 24 ಗೆರೆಗಳು 24 ಗಂಟೆಗಳನ್ನು ಸೂಚಿಸ್ತೈತೆ. ಸವಕಳಿಯಾದಂತಹ ಕೆಂಪು ರಕ್ತ ಕಣಗಳನ್ನು ಹೊರಹಾಕುವಂಥ ಅಂಗ ಯಾವುದು? ಸವಕಳಿಯಾದಂತಹ ಒಂದು ಕೆಂಪು ರಕ್ತ ಒಂದು ಕಣಗಳನ್ನು ಯಾವ ಅಂಗ ಹೊರ ಹಾಕ್ತೈತಿ ಅಂದರೆ ಅದು ಯಕೃತ್ ಹೊರ ಹಾಕ್ತೈತಿ. ಸಾಮಾನ್ಯ ಮನುಷ್ಯನ ದೇಹದಲ್ಲಿ ಪಕ್ಕೆಲುಬುಗಳ ಸಂಖ್ಯೆ ಎಷ್ಟಿರ್ತವೆ ಅಂದರೆ 12 ಜೊತೆ. ಒಟ್ಟು ಕೇಳಿದರೆ 24 ಆಗಿರ್ತವೆ. ಮನುಷ್ಯನು ತನ್ನ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಕಿವಿಯ ಅಂಗ ಯಾವುದು? ಮನುಷ್ಯನ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಬೇಕಾದ್ರೆ ಯಾವುದು ಪ್ರಮುಖ ಪಾತ್ರ ವಹಿಸ್ತೈತೆ ಕಿವಿಯ ಒಂದು ಅಂಗ ಅಂದರೆ ಅದು ಸೆಮಿ ಸರ್ಕ್ಯುಲರ್ ಕ್ಯಾನಲ್ ಅಂತೇಳಿ ಕರಿತೀವಿ. ಅದೇನು ಮಾಡ್ತೈತೆ, ಮನುಷ್ಯನ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಬೇಕಾದ್ರೆ ಅದು ಪ್ರಮುಖ ಒಂದು ಪಾತ್ರವನ್ನು ವಹಿಸ್ತೈತೆ. ಕಿವಿಯಲ್ಲಿ ಕಂಡಿರುವಂಥ ಒಂದು ಪಾರ್ಟ್ ಆಗಿರ್ತೈತೆ. ಪುರುಷರ ತಂಡಗಳಿಗೆ ನಡೆಯುವಂಥ ಅಂತಾರಾಷ್ಟ್ರೀಯ ಟೆನ್ನಿಸ್ ಟೂರ್ನಮೆಂಟ್ನ ಹೆಸರೇನು? ಟೆನ್ನಿಸ್ನಲ್ಲಿ ನಡೆಯುವಂಥ ಟೂರ್ನಮೆಂಟ್ ಹೆಸರು ಅದು ಯಾವುದಂದರೆ ಅದು ಡೇವಿಸ್ ಕಪ್ಪು. ಇದು ಥಾಮಸ್ ಕಪ್ಪು, ಉಬೇರ್ ಕಪ್ಪು ಏನು ಮಾಡ್ತೀವಿ ನಾವು, ಇವು ಬ್ಯಾಡ್ಮಿಂಟನಲ್ಲಿ ಕೊಡ್ತೀವಿ. ಥಾಮಸ್ ಕಪ್ ಪುರುಷರಿಗೆ ಕೊಟ್ಟರೆ ಉಬೇರ್ ಕಪ್ ಏನು ಮಾಡ್ತೀವಿ ಮಹಿಳೆಯರಿಗೆ ಕೊಡ್ತೀವಿ. ಇವಾಗ ಆಯಾಸವಾಗುವವರೆಗೂ ಸಿಟಪ್ಗಳನ್ನು ಮಾಡುವುದನ್ನು ನಾವು ಏನೇನು ವ್ಯಕ್ತಪಡಿಸ್ತೀವಿ ಅಂತಂದರೆ, ಆಯಾಸವಾಗಿ ಸೆಟಪ್ ಮಾಡೋದ್ರ ಉದ್ದೇಶ ಅಂದರೆ ಸ್ಟ್ರೆಂತ್ ಎಂಡ್ರೆನ್ಸ್ ಹೆಚ್ಚು ಮಾಡ್ಕೊಳ್ಳೋಕ್ಕೆ. ಅದರ ಕಷ್ಟ ಸಹಿಷ್ಣುತೆ ಜಾಸ್ತಿ ಮಾಡಿಸ್ಕೊಳ್ಳೋಕೆ ಏನು ಮಾಡ್ತೀವಿ ನಾವು ಸ್ಟ್ರೆಂತ್ ಎಂಡ್ರೆನ್ಸನ್ನು ಬಳಸ್ತೀವಿ. ಕರ್ಣಮಲ್ಲೇಶ್ವರಿಯ ಹೆಸರು ಸಂಬಂಧಪಟ್ಟಿರುವಂತಹ ಕ್ರೀಡೆಯ ಹೆಸರೇನು? ಕರ್ಣಮಲ್ಲೇಶ್ವರಿಯ ಹೆಸರು ಸಂಬಂಧಪಟ್ಟಿರುವ ಕ್ರೀಡೆಯ ಹೆಸರು ವೈಟ್ ಲಿಫ್ಟಿಂಗ್. ಟೇಬಲ್ ಟೆನ್ನಿಸ್ ಬೋರ್ಡ್ನ ಉದ್ದ ಮತ್ತು ಅಗಲ ಎಷ್ಟಿರ್ತೈತೆ? ಟೇಬಲ್ ಟೆನ್ನಿಸ್ ಬೋರ್ಡ್ನ ಉದ್ದ ಮತ್ತು ಅಗಲ ಎಷ್ಟಿರ್ತದೆ ಅಂದರೆ ಅದ್ರ ಉದ್ದ 2.74 ಮೀಟರ್ ಉದ್ದ ಇರ್ತೈತೆ. 1.5 to 5 ಮೀಟರ್ ಅಗಲ ಇರ್ತೈತೆ.
ಬಾಸ್ಕೆಟ್ಬಾಲ್ ಆಟದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಕ್ರೀಡಾಧಿಕಾರತ್ವದ ಯಾಂತ್ರಿಕತೆ ಯಾವುದು? ಇದು ಕೂಡ ರಿಪೀಟೆಡ್ ಕ್ವಶನು. ಲೀಡ್ ಆಫ್ ಟ್ರಯಲ್ ಅಂತೇಳಿ ಕರಿತೀವಿ. ಪ್ಲಾಸ್ಬರಿ ಫ್ಲಾಪ್ ಕೌಶಲ್ಯ ಯಾವುದಲ್ಲಿ ಇದೆ ಅಂತಂದರೆ ಇದು ಹೈ ಜಂಪ್ನಲ್ಲಿ ಕಂಡು ಬರ್ತವೆ. ಇದೊಂದು ಸ್ಕಿಲ್, ಇದು ಹೈ ಜಂಪಲ್ಲಿ ಮಾಡುವಂಥ ಒಂದು ಸ್ಕಿಲ್ ಏನಂತೀವಿ ಪ್ಲಾಸ್ಬರಿ ಫ್ಲಾಪ್ ಅಂತ ಕರಿತೀವಿ. ಇದನ್ನು ಕೂಡ ರಿಪೀಟೆಡ್ ಕ್ವಶನು. ಹಾಕಿ ಪಂದ್ಯದಲ್ಲಿ ಪ್ರತಿಯೊಂದು ಅರ್ಧದ ಆಟದ ಅವಧಿ ಎಷ್ಟು? ಅಲ್ಲಿ 35 ನಿಮಿಷ ಆಡ್ತಾರೆ, 5 ನಿಮಿಷ ರೆಸ್ಟು, ಮತ್ತು 35 ನಿಮಿಷ ಆಡ್ತಾರೆ. ಟೋಟಲ್ ಆಗಿ ಬಂದ್ಬಿಟ್ಟು ಎಷ್ಟಾಗ್ತೈತೆ? 75 ನಿಮಿಷ ಆಗ್ತೈತೆ. ಭಾರತಕ್ಕೆ ಅಗತ್ಯ ಇರುವುದು ಆಟದ ಮೈದಾನಗಳು, ಭಗವದ್ಗೀತೆಯಲ್ಲ ಅಂತ ಹೇಳಿದವರು ಯಾರು ಅಂದರೆ ಅದು ಸ್ವಾಮಿ ವಿವೇಕಾನಂದ. ಅವ್ರು ಏನು ಹೇಳ್ತಾರೆ, ನಾವು ಒಳ್ಳೆಯ ವ್ಯಕ್ತಿಗಳು ನಿರ್ಮಾಣ ಮಾಡಬೇಕಾದ್ರೆ ನಮಗೇನು ಬಿಡಬೇಕು? ಆಟದ ಮೈದಾನ ಬೇಕು. ಭಗವದ್ಗೀತೆ ಹೇಳಿದ್ರೆ ಅವ್ರಿಗೇನಾಗಲ್ಲ, ಶಕ್ತಿ ಸಾಮರ್ಥ್ಯ ಬರಲ್ಲ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಆಟದ ಮೈದಾನಕ್ಕೆ ಅಷ್ಟು ಇಂಪಾರ್ಟೆನ್ಸನ್ನು ಇವರು ಕೊಡ್ತಾರೆ. ಈಜುಕೊಳದಲ್ಲಿ ನೀರಿನ ಮೂಲಕ ಸೋಂಕು ತಡೆಗಟ್ಟಬೇಕಾದ್ರೆ ನಾವು ಯಾವುದನ್ನು ಬಳಸಬೇಕು? ಯಾವ ರಾಸಾಯನಿಕ ಬಳಸಬೇಕಾದ್ರೆ ಕ್ಲೋರಿನ್ ಬಳಸಬೇಕು. ನೀರನ್ನು ಶುದ್ಧೀಕರಣ ಮಾಡಬೇಕು ಕೂಡ ನಾವು ಕ್ಲೋರಿನನ್ನು ಬಳಸ್ತೀವಿ. ಇದನ್ನು ಕೂಡ ರಿಪೀಟೆಡ್ ಕ್ವಶನ್. ಇದು ಪಿಡ್ಸ್ ಪೀಡಿತ ವ್ಯಕ್ತಿಯಿಂದ ಆರೋಗ್ಯವಂತನಿಗೆ ಕಾಯಿಲೆ ಯಾವಾಗ ಬರ್ತದ? ಇದನ್ನು ಕೂಡ ಬಂದಿರುವಂಥ ಪ್ರಶ್ನೆನೇ. ಕೈ ಕುಲುಕಿದಾಗ, ಸಾಭೋಜನ ಮಾಡಿದಾಗ, ರಕ್ತ ಸ್ವೀಕರಿಸಿದಾಗ, ಈಜು ಚಟುವಟಿಕೆ ಒಟ್ಟಿಗೆ ಭಾಗವಹಿಸಿದಾಗ. ಅಂದರೆ ರಕ್ತ ಸ್ವೀಕಾರ ಮಾಡ್ತೀವಿ ಅಂದರೆ ಏನಾಗ್ತೈತೆ ಅಂದರೆ ಅಲ್ಲಿ ಏಡ್ಸ್ ಬರುವಂಥ ಸಂಭವ ಇರ್ತೈತೆ. ವಿಶೇಷ ಪಾಠ ಯೋಜನೆಯ ಪೂರಕ ಚಟುವಟಿಕೆಯ ಮೂಲೋದ್ದೇಶ ಏನು? ಯಾಕೆ ನಾವು ವಿಶೇಷ ಪಾಠವನ್ನು ಮಾಡ್ತೀವಿ? ಅಲ್ಲಂದರೆ ಕೌಶಲ್ಯಗಳು ಅಳವಡಿಸಿಕೊಳ್ಳುವಂಥ ಸಾಮರ್ಥ್ಯಕ್ಕೆ, ಅದಕ್ಕೋಸ್ಕರ ಮಾಡ್ತೀವಿ ವಿಶೇಷ ಒಂದು ಪಾಠ ಯೋಜನೆಯನ್ನು ಮಾಡ್ತೀವಿ. ಸಮ ಸಂಖ್ಯೆಯ ತಂಡಗಳಿಗೆ ಟ್ಯಾಬ್ಯುಲರ್ ಮಾದರಿಯ ಲೀಗ್ ತಳಕನ್ನು ಹಾಕಬೇಕಾದ್ರೆ ಸಂಖ್ಯೆಗಳ ಲೆಕ್ಕ ಹಾಕಲು ಉಪಯೋಗಿಸುವಂಥ ಸೂತ್ರ ಯಾವುದು? ಸ್ತಂಭ ರೇಖೆಗಳ ಸಂಖ್ಯೆಯನ್ನು ಲೆಕ್ಕ ಹಾಕಲು ಉಪಯೋಗಿಸುವ ಸೂತ್ರ ಯಾವುದು ಅಂದರೆ n+1. ಈ ಸೂತ್ರವನ್ನು ಬಳಸಿ ಏನು ಮಾಡ್ತೀವಿ ನಾವು ಸಮ ಸಂಖ್ಯೆಗಳಿಗೆ ಟ್ಯಾಬ್ಯುಲರ್ ಮಾದರಿಯ ಒಂದು ಬೈಯನ್ನು ಹಾಕ್ತೀವಿ. ಖೋಖೋ ರಿಂಗ್ ಪಂದ್ಯವು ಡ್ರಾನಲ್ಲಿ ಅಂತ್ಯವಾದಾಗ, ಖೋಖೋ ಏನಾದರೂ ಡ್ರಾನಲ್ಲಿ ಅಂತ್ಯ ಐತೆ ನಾವು ಏನು ಮಾಡ್ತೀವಿ? ನಾವು 3ನೇ ಇನ್ನಿಂಗ್ಸ್ ಆಡಿಸ್ತೀವಿ. 2 ತಂಡಗಳಿಗೆ ತಲಾ ಒಂದು ಲೀಗ್ ಅಂಕ ದೊರೀತೈತೆ. ಪಂದ್ಯವನ್ನು ಹೊಸದಾಗಿ ಆಡಿಸ್ಬೇಕು. ಜರ್ಕ್ ಮತ್ತು ಡೆಡ್ ಲಿಫ್ಟ್ ಅಂದರೆ ನಾವೇನು ಮಾಡಬೇಕಂದ್ರೆ 2 ತಂಡಗಳಿಗೆ ತಲಾ ಒಂದು ಲೀಗ್ ಅಂಕ ದೊರೀಬೇಕು. ಇದನ್ನು ಕೂಡ ರಿಪೀಟೆಡ್ ಕ್ವಶನೇ. ಭಾರ ಎತ್ತುವ ಕ್ರೀಡಾ ಸ್ಪರ್ಧೆಯಲ್ಲಿ ಸೇರಿಕೊಂಡಿರುವ 2 ವಿಧದ ಲಿಫ್ಟ್ಗಳು ಯಾವುವು? ಭಾರ ಎತ್ತುವ ಒಂದು ಕ್ರೀಡೆಯಲ್ಲಿ ಸೇರಿಕೊಂಡಿರುವ 2 ವಿಧದ ಲಿಫ್ಟ್ಗಳು ಯಾವುದಂದರೆ ಸ್ನ್ಯಾಚ್ ಮತ್ತು ಕ್ಲೀನ್ ಮತ್ತು ಜರ್ಕ್. ಇದನ್ನು ಕೂಡ ಬಂದಿರುವಂತಹ ಪ್ರಶ್ನೆಯ ಹಿಂದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಂತರ್ಮುಖಿ, ಬಹಿರ್ಮುಖಿ ಅಂತ ವರ್ಗೀಕರಣ ಮಾಡಿದ್ದಾರೆ ಯಾರಂದರೆ ಕಾರ್ಲ್ ಯುಂಗ್. ಅವ್ರು ಏನು ಮಾಡ್ತಾರೆ? 3 ಪ್ರಕಾರವನ್ನಾಗಿ ವಿಂಗಡಣೆ ಮಾಡ್ತಾರೆ. ಆಂತರಿಕ, ಬಹಿರ್ಮುಖ, ಆಂತರಿಕ ಮತ್ತು ಬಹಿರ್ಮುಖ ಸೇರಿ 3 ಮಾಡ್ತಾರೆ ಇವರು. ವಿಂಬಲ್ಡನ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ನಡೆಯುವಂತಹ ದೇಶ ಯಾವುದು? ವಿಂಬಲ್ಡನ್ ಟೆನ್ನಿಸ್ ಪಂದ್ಯಾವಳಿ ನಡೆಸ್ಕೊಡುವಂಥ ದೇಶ ಯಾವುದು ಅಂದರೆ ಅದು ಇಂಗ್ಲೆಂಡ್. ಇಂಗ್ಲೆಂಡ್ನಲ್ಲಿ ವಿಂಬಲ್ಡನ್ ಟೆನ್ನಿಸ್ ಒಂದು ಪಂದ್ಯಾವಳಿ ನಡೆಸ್ತಾರೆ. ಮನುಷ್ಯನ ಅಸ್ಥಿಪಂಜರದಲ್ಲಿರುವಂಥ ಅತ್ಯಂತ ಬಲಿಷ್ಠವಾದ ಮೂಳೆ ಇದು ಫೀಮರ್ ಮೂಳೆ. ಇದು ತೊಡೆಯಲ್ಲಿ ಕಂಡು ಬರ್ತೈತೆ. ಸ್ಟೆಪಿಸ್ ಒಂದು ಮೂಳೆ ಕೂಡ ಕಿವಿಯಲ್ಲಿ ಕಂಡು ಬರ್ತೈತೆ, ಅದು ಚಿಕ್ಕ ಮೂಳೆ. ಡೆಡ್ ಲಿಫ್ಟ್ ಸ್ಪರ್ಧೆಯು ಸಂಬಂಧಪಟ್ಟಿರುವುದು ಯಾವುದಕ್ಕೆ? ಡೆಡ್ ಲಿಫ್ಟ್ ಸ್ಪರ್ಧೆ ಯಾವುದು ಸಂಬಂಧಪಟ್ಟಿದೆ ಅಂದರೆ ಪವರ್ ಲಿಫ್ಟಿಂಗ್ಗೆ ಸಂಬಂಧಪಟ್ಟಿದೆ. ಅಥ್ಲೆಟಿಕ್ಸ್, ಪಿಕ್ನಿಕ್, ಡೆಪ್ಲಾಸ್ಟಿಕ್ ಎಂಬ ದೇಹದ ವರ್ಗಗಳನ್ನು 4 ಪ್ರಕಾರವಾಗಿ ವಿಂಗಡಣೆ ಮಾಡಿದವರು ಕ್ರಿಸ್ಟಮರ್ ಅಂಥೇಳಿ ಕರಿತೀವಿ. ಸೆಲ್ಡನ್ ಅವರು ಏನು ಮಾಡ್ತಾರೆ? 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರೆ, ಎಕ್ಟೋ, ಮಾರ್ಪೋ, ಮೀಸೋ ಅಂಥೇಳಿ. ಆಟದ ಸಿದ್ಧಾಂತ ಅಧಿಕ ಉತ್ಸಾಹವಾದದ ಪ್ರತಿಪಾದಕರು ಯಾರು ಅಂತಂದರೆ ಅದು ಸ್ಪೆನ್ಸರ್ ಮತ್ತು ಶಿಲ್ಲರ್ ಅವರು. ಐಚ್ಛಿಕ ಚಲನೆಗಳು ಪ್ರೇರಣೆ, ಮನಸ್ಥಿತಿ ಮತ್ತು ದಾಳಿ ಪ್ರವೃತ್ತಿಗಳನ್ನು ನಿಯಂತ್ರಣ ಮಾಡುವಂತಹ ಮೆದುಳಿನ ಭಾಗ ಯಾವುದು? ಐಚ್ಛಿಕ ಚಲನೆಗಳು, ಪ್ರೇರಣೆ, ಮನಸ್ಥಿತಿ, ದಾಳಿ ಪ್ರವೃತ್ತಿಗಳು ನಿಯಂತ್ರಣ ಮಾಡುವಂಥ ಮೆದುಳಿನ ಭಾಗ ಯಾವುದು ಅಂದರೆ ಅದು ಫ್ರಂಟಲ್ ಲೋಬ್ ಅಂತೇಳಿ ಕರಿತೀವಿ. 2014ರಲ್ಲಿ ಕಾಮನ್ವೆಲ್ತ್ ಕ್ರೀಡೆಗಳು ನಡೆಯುವಂಥ ಸ್ಥಳ ಯಾವುದು ಅಂದರೆ ಗ್ಲಾಸ್ಗೋ. 2014ರಲ್ಲಿ ಕಾಮನ್ವೆಲ್ತ್ ಕ್ರೀಡೆಗಳು ಎಲ್ಲಿ ನಡೀತವೆ ಅಂದರೆ ಗ್ಲಾಸ್ಗೋದಲ್ಲಿ ನಡೀತವೆ. ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಯಾವ್ಯಾವು ಅಂದರೆ ಇದು ಒಂದೇ ಹೀಗೆ ಫಸ್ಟ್ ಬಂದಿರೋದು. ಹಿಂದೆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ನೀರಿನಲ್ಲಿ ಕರಗುವಂಥ ಜೀವಸತ್ವಗಳು ಅಂತ ಹೇಳಿ ಕೇಳಿದರು. ADEK BC ನೀರಿನಲ್ಲಿ ಕರಗುವಂಥ ಜೀವಸತ್ವ.
ಶಾಟ್ಪುಟ್ ಸ್ಪರ್ಧೆಗೆ ಉಪಯೋಗಿಸುವಂಥ ವೃತ್ತದ ವ್ಯಾಸ ಎಷ್ಟಿರ್ತೈತಿ ಅಂದರೆ ಅದು 6.71 ಮೀಟರ್ ಇರ್ತೈತೆ. ಅಷ್ಟಾಂಗ ಯೋಗದ ನಿಯಮದಲ್ಲಿ ಸೂಚಿತವಾಗಿರುವುದು ಯಾವುದು? ಅಷ್ಟಾಂಗ ಯೋಗದ ನಿಯಮದಲ್ಲಿ ಯಾವುದು ಸೂಚಿತವಾಗಿದೆ ಅಂದರೆ ಅಪರಿಗ್ರಹ. ಇದರಲ್ಲಿ 5 ಬರ್ತವೆ. ಒಟ್ಟು ಅಷ್ಟಾಂಗದಲ್ಲಿ 8 ಒಂದು ಪಾರ್ಟ್ಸ್ಗಳನ್ನು ನಾವು ನೋಡ್ತೀವಿ, 8 ಭಾಗಗಳು. ಆ 8 ಭಾಗಗಳು ಯಾವಂದರೆ, ಒಂದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಹಾಗೆ ಯಮದಲ್ಲಿ ಕೂಡ ಏನು ಬರ್ತವೆ? 4 ಬರ್ತವೆ. ಒಂದು ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಮತ್ತು ನಿಯಮದಲ್ಲಿ ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಪ್ರಾಣಾಯಾಮ. ಇಲ್ಲೇನು ಕೇಳಿದರೆ ಅಷ್ಟಾಂಗ ಯೋಗದ ನಿಯಮದಲ್ಲಿ ಸೂಚಿತವಾಗಿಲ್ಲದಿರುವುದು ಬರಬೇಕು. ಇದು ವಾಗಿಲ್ಲ ಇರುವುದನ್ನು ಅಂದರೆ ಯಾವುದಿಲ್ಲ ಅದು ಹೇಳಬೇಕು ಅಂತ ಅರ್ಥ ಇದೆ. ಇದು ಅಪರಿಗ್ರಹ ಎಲ್ಲಿ ಬರ್ತೈತೆ? ಇದು ನಿಯಮದಲ್ಲಿ ಬರ್ತೈತೆ. ಹಾಗಾಗಿ ಇದು ನಿಯಮದಲ್ಲಿ ಬರೋದಿಲ್ಲ. ಭಾರತ ಪ್ರಸ್ತುತ ರಾಷ್ಟ್ರಗೀತೆಯನ್ನು ಸಂವಿಧಾನದ ಶಾಸನ ಸಭೆಯಲ್ಲಿ ಅಳವಡಿಸಿಕೊಂಡಂಥ ದಿನಾಂಕ ಯಾವುದು? ಯಾವಾಗ ನಾವು ಅಳವಡಿಸ್ಕೊಂಡಿವಿ ಅಂದರೆ ಅದು ಜನವರಿ 24ರಂದು 1950ರಲ್ಲಿ ಏನು ಮಾಡ್ತೀವಿ? ಅಳವಡಿಕೆ ಮಾಡ್ಕೊಳ್ತೀವಿ. ರೋಸರ್ ಅವರ ಹೆಸರು ಸಂಯೋಜಿತವಾಗಿರುವ ಪಂಥದ ಹೆಸರು ಯಾವುದು? ರೂಸರ್ ಅವರ ಹೆಸರು ಯಾವುದು ಅಂದರೆ ರೂಸೋ, ಅದು ನೈಸರ್ಗಿಕವಾದ. ಇವಾಗ ನೋಡ್ರಿ, ಪುರಾತನ ಒಲಿಂಪಿಕ್ ಕ್ರೀಡೆಗಳು ನಿಲುಗಡೆಗೊಂಡವೆಂದು ನಂಬಲಾದಂಥ ವರ್ಷ ಯಾವುದು? ಎಷ್ಟರಲ್ಲಿ ಅಂದರೆ 394ರಲ್ಲಿ ನಿಲುಗಡೆ ಆಗ್ತವೆ. ಯಾರು ನಿಲುಗಡೆ ಮಾಡ್ತಾರೆ ಅಂದರೆ ಥಿಯೋಡೇಸಿಯಸ್ ಎಂಬ ರಾಜ ಮಾಡ್ತಾನೆ. ಪ್ರಾರಂಭ ಆಗಿದ್ದು ಕ್ರಿಸ್ತಶಕ ಪೂರ್ವ 776ರಲ್ಲಿ ಪ್ರಾರಂಭ ಆಗ್ತವೆ. ನಿಂತಿದ್ದು ಕ್ರಿಸ್ತಶಕ 394ರಲ್ಲಿ. ಮತ್ತು ಆಧುನಿಕ ಒಲಿಂಪಿಕ್ ಸ್ಟಾರ್ಟ್ ಆಗ್ತವೆ, ಅದು 1896. ಯಾರು ಮಾಡ್ತಾರೆ ಅಂದರೆ ಪಿಯರಿ ಕ್ಯೂಬರ್ಟಿನವರು ಮಾಡ್ತಾರೆ. ಸ್ಟ್ಯಾಂಡಿಂಗ್ ವರ್ಟಿಕಲ್ ಜಂಪ್ ಪರೀಕ್ಷೆಯನ್ನು ಏನನ್ನು ಅಳೆಯಲು ಬಳಸ್ತೀವಿ ನಾವು ಅಂದರೆ ಸ್ಫೋಟಕ ಬಲವನ್ನು ಅಳೆಯಬೇಕಾದ್ರೆ ಏನು ಮಾಡ್ತೀವಿ? ಸ್ಟ್ಯಾಂಡಿಂಗ್ ವರ್ಟಿಕಲ್ ಜಂಪನ್ನು ಮಾಡಿಸ್ತೀವಿ. 400 ಮೀಟರ್ ಹಡಲ್ಸ್ ಸ್ಪರ್ಧೆಯಲ್ಲಿ ಕೊನೆಯ ಹಡಲ್ಸ್ನಿಂದ ಅಂತಿಮ ಗೆರೆಗೆ ಇರುವಂಥ ಅಂತರ ಎಷ್ಟು ಅಂದರೆ ಅದು 40 ಮೀಟರ್ ಇರ್ತೈತೆ. ಇದ್ರ ಬಗ್ಗೆ ಕ್ಲಾಸ್ ಮಾಡೀನಿ, ನೋಡ್ಕೊಳ್ರಿ ಹಡಲ್ಸ್ ಬಗ್ಗೆ. ಸಂತೋಷ್ ಟ್ರೋಫಿ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತಂದರೆ ಅದು ಫುಟ್ಬಾಲ್. ಇದು ಜಿಕೆ ಪ್ರಶ್ನೆಯಲ್ಲಿ ಕೂಡ ಬಂದಿದೆ. ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತೇಳಿ, ಅದು ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ಪ್ರತಿಯೊಂದು ಗೇಮ್ಸಲ್ಲಿ ಟ್ರೋಫಿಗಳು ಬರ್ತವೆ. ಟ್ರೋಫಿಗಳು ಇಂಪಾರ್ಟೆಂಟ್ ಇರೋದನ್ನ ನೆನ್ಪಿಟ್ಕೋಬೇಕು. ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ಪ್ರತಿ ವರ್ಷ ಆಚರಿಸುವಂಥ ದಿನಾಂಕ ಯಾವುದು ಅಂದರೆ ಅದು ಜನವರಿ 12. ಸ್ವಾಮಿ ವಿವೇಕಾನಂದರ ಒಂದು ದಿನಾಚರಣೆಯಾಗಿ ಏನು ಮಾಡ್ತೀವಿ ನಾವು? ಯುವಕರ ದಿನಾಚರಣೆ ಅಂಥೇಳಿ ಮಾಡ್ತೀವಿ. ಇಷ್ಟೇನಾಯ್ತಂದರೆ 2012ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಏನು ಮಾಡೀವಿ? ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಮತ್ತೆ ತರಗತಿಯನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.